ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹಾಡಿಂದ ಇವತ್ತಿನ ಪಾಡ್ಕಾಸ್ಟ್ನ ಸ್ಟಾರ್ಟ್ ಮಾಡೋಣ ಅಂತ. ಈ ಹಾಡನ್ನ ಕೇಳ್ದಿರೋರು ಯಾರಾದರೂ ಇದ್ದಾರಾ? ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ. ಇದರಲ್ಲಿ ಹೆಣ್ಮಕ್ಳಿಗೆಲ್ಲ ತುಂಬ ಇಷ್ಟವಾದ ಸಾಲು ಯಾವ್ದು ಹೇಳಿ? ಗಂಡಂದ್ರು ಹೀಗೆ ಹೇಳಬೇಕು ಅನ್ಕೋತಾರೆ, ಆ ಥರದ್ದು ಒಂದು ಸಾಲು. ಭೀಮಸೇನ ನಳ ಮಹಾರಾಜರು ಗಂಡಸರಲ್ಲವೇ ಅಲ್ವಾ? ಅದೇ ಥರ ನಾನು ನಿನಗೆ ಏನು ಬೇಕಾದರೂ ಮಾಡ್ಕೊಡ್ತೀನಿ ಅಂತ ಎಲ್ಲರೂ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಆದರೆ ಅಡುಗೆ ಅಂತಿದ್ದ ಹಾಗೆ ಅದನ್ನು ನಾವು ಲಿಮಿಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಹೆಣ್ಮಕ್ಳದ್ದೇ ಕೆಲಸ ಅಂತ. ಸೊ ಹೊರಗೆ ಕೆಲಸಕ್ಕೆ ಹೋದರು, ಅದು ಗಂಡಸರೇ ಆಗಲಿ ಹೆಂಗಸರೇ ಆಗಲಿ, ಮನೆಗೆ ಬಂದು ಅಡುಗೆ ಮಾಡೋದು ಮೋಸ್ಟ್ ಆಫ್ ದ ಮನೆಗಳಲ್ಲಿ ಹೆಣ್ಮಕ್ಳೇ. ಇದು ಹೆಣ್ಮಕ್ಳದ್ದೇ ಕೆಲಸ ಅನ್ನೋ ಹಾಗಾಗಿ ಹೋಗಿದೆ. ಬಟ್ ಸ್ಟಿಲ್ ಇವತ್ತು ಒಂದು ಪ್ರೊಫೆಷನ್ನ ನಾನು ಹೈಲೈಟ್ ಮಾಡ್ತಾ ಇದ್ದೀನಿ. ಈ ಪ್ರೊಫೆಷನ್ನ ಅಂದರೆ ಈ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡವರು ಅತಿ ಹೆಚ್ಚು ಜನ ಗಂಡು ಮಕ್ಕಳೇ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಪುರಾಣಗಳಲ್ಲಿ ಅಂತ ತಗೊಂಡಾಗಲೂ ಮಹಾಭಾರತದಲ್ಲಿ ಒನ್ ಆಫ್ ದ ಗ್ರೇಟೆಸ್ಟ್ ವಾರಿಯರ್ಸ್ ಅಂತ ಕನ್ಸಿಡರ್ ಮಾಡಲಾದಂಥ ಭೀಮ ವಿರಾಟ ರಾಜನ ಆಸ್ಥಾನದಲ್ಲಿ ಹೆಡ್ ಕುಕ್ ಆಗಿದ್ದ. ಆ್ಯಂಡ್ ಆತ ಇನ್ವೆಂಟ್ ಮಾಡಿದಂಥ ಅವಿಯಲ್ನ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ದೆ ನಾನು. ಬಟ್ ಆಲ್ಸೋ ಟು ಆ್ಯಡ್ ಆನ್ ಟೆಂಪಲ್ ಟ್ರೆಡಿಷನ್ಸ್, ದೇವಸ್ಥಾನದ ಆಚರಣೆಗಳು ಅಂತ ಬಂದಾಗಲೂ ಭಾರತದಲ್ಲಿ ಸಾಕಷ್ಟು ದೇವಸ್ಥಾನಗಳಲ್ಲಿ ಇನ್ಕ್ಲೂಡಿಂಗ್ ಪುರಿಯ ಜಗನ್ನಾಥನ ದೇವಸ್ಥಾನ, ಒನ್ ಆಫ್ ದ ಲಾರ್ಜೆಸ್ಟ್ ಅಥವಾ ಬಿಗ್ಗೆಸ್ಟ್ ಟೆಂಪಲ್ ಕಿಚನ್ಸ್ ಇರೋದು ಪುರಿ ಜಗನ್ನಾಥನ ದೇವಸ್ಥಾನದಲ್ಲಿ. ಇಲ್ಲಿ ಸರಿಸುಮಾರು 500 ಜನ ಅಡುಗೆ ಮಾಡೋರಿದ್ದಾರೆ ಆ್ಯಂಡ್ ಇವ್ರಿಗೆ ಅಸಿಸ್ಟ್ ಮಾಡೋದಕ್ಕೆ 300 ಜನ. ಇದೇ ಥರ ಒಂಥರ ಟೆಂಪಲ್ ಟ್ರೆಡಿಷನ್ನ ಫಾಲೋ ಮಾಡಿದಾರೇನೋ ಅನ್ನೋ ರೀತಿಯಲ್ಲಿ ತಂದೆಯ ಒಂದು ವೃತ್ತಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರೋವಂಥ, ಅಷ್ಟೇ ಯಶಸ್ವಿಯಾಗಿ ಅಥವಾ ಅದಕ್ಕಿಂತ ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇರುವಂಥ ಅತಿಥಿಯನ್ನು ಕರ್ಕೊಂಡ್ಬಂದಿದ್ದೀನಿ ಟು ವಾಯ್ಸ್ ಆಫ್ ಬೆಂಗಳೂರು. KV ರಂಗನಾಥ್ ಅಯ್ಯಂಗಾರ್ ಅವರ ಸುಪುತ್ರ ವಿನಯ್ ಶ್ರೀನಿವಾಸ್ ಅವರಿಗೆ ನಮಸ್ಕಾರ. ವೆಲ್ಕಮ್ ಟು ವಾಯ್ಸ್ ಆಫ್ ಬೆಂಗಳೂರು. ಸೊ ತಂದೆ ಹಾಕಿದಂಥ ಒಂದು ಫೌಂಡೇಶನ್ ತುಂಬ ಚೆನ್ನಾಗಿ ಅದ್ರ ಮೇಲೆ ಮನೆಯ ನಿರ್ಮಾಣ ಆಗಿದೆ. ಸೊ ಮನೆ ತುಂಬ ಗಟ್ಟಿಯಾಗಿದೆ ಆ್ಯಂಡ್ ದಟ್ ಇಸ್ RVR ಅಲ್ವಾ? ಹೌದು ಮೇಡಮ್. ಸೊ ನಾವೊಂದು ಜರ್ನಿ ಇತಿಹಾಸ ಅಂತ ತಗೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ, ಯಾಕಂದರೆ ತುಂಬ ಒಂದಷ್ಟು ದಶಕಗಳ ಇತಿಹಾಸನೇ ಇದೆ. 1986ನೇ ಇಸ್ವಿ ಹುಟ್ಟಿದ್ರ ನೀವು ಅವಾಗ? ಇಲ್ಲ, ನಾನು ಹುಟ್ಟಿರಲಿಲ್ಲ. ಆಗ ನಿಮ್ಮ ತಂದೆಯವರು ಬೇಕರಿ ಸ್ಟಾರ್ಟ್ ಮಾಡ್ತಾರೆ, ರೈಟ್? ಅಲ್ಲಿಂದ ಇಲ್ಲಿವರೆಗೂ ಆ ಜರ್ನಿಯನ್ನ ಚಿಕ್ಕದಾಗಿ ಚೊಕ್ಕದಾಗಿ ನಮಗೆ ಹೇಳೋದಿದ್ರೆ ಮೇಡಮ್, 86ನೇ ಇಸ್ವಿಲಿ KV ರಂಗನಾಥ್ ನಮ್ಮ ತಂದೆಯವರು ಕುಶಾಲನಗರ, ಮಡಿಕೇರಿ ಡಿಸ್ಟ್ರಿಕ್ಟ್ ಕುಶಾಲನಗರ ತಾಲೂಕಲ್ಲಿ ಒಂದು ಬೇಕರಿಯನ್ನು ಮಾಡ್ತಾರೆ. ಅದು ಅವತ್ತಿನ ಕಾಲಕ್ಕೆ ಎಲೆಕ್ಟ್ರಿಕಲಿ ಮೆಕನೈಸ್ಡ್ ಒಳ್ಳೆ ಬೇಕರಿ, ಒಂದೊಳ್ಳೆ ಅಂದರೆ ಅವಾಗೆಲ್ಲ ಸೌದೆ ಒಲೆ ಇತ್ತು ಬೇಕರಿಗಳಲ್ಲಿ, ಸೌದೆ ಒಲೆ ಮಾಡಿ ಅದರಲ್ಲಿ ಬ್ರೆಡ್ಡನ್ನು ಬೇಕ್ ಮಾಡೋರು. ಅವತ್ತಿನ ಕಾಲದಲ್ಲಿ ನಮ್ಮ ತಂದೆಯವರು ಅವತ್ತು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬಂದು ಎಲೆಕ್ಟ್ರಿಕಲಿ ಮೆಕನೈಸ್ಡ್ ಬೇಕರಿಯನ್ನು ಮಾಡಿದ್ರು 86ನೇ ಇಸ್ವಿಯಲ್ಲಿ. ಹಾಗೆ ನಡೀತಾ ಬಂತು. ಅದಾದಮೇಲೆ ತದನಂತರ 91ನೇ ಇಸ್ವಿಯಲ್ಲಿ ಹಾಗೆ ನಿಧಾನಕ್ಕೆ ಮೆಸ್ಸು, ಕ್ಯಾಟ್ರಿಂಗು ಹೀಗೆ ಶುರು ಆಗ್ತಾ ಬಂದಿರೋದು. ಇವತ್ತು ಅದೇ ಒಂದು 2013ರಲ್ಲಿ ನಾನು ನನ್ನ ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡ್ತಿದ್ದಂಗೆ ಮುಂಚೆನೇ ಜೊತೆಗೆ ನಮ್ಮ ತಂದೆ ಜೊತೆಗೆ ಹೋಗ್ತಿದ್ದೆ ಅಡುಗೆ ಕೆಲಸಕ್ಕೆ. ಅವ್ರಿಗೆ ಪ್ರಾವಿಷನ್ ತಂದು ಕೊಡೋದು, ಒಂದು ತರಕಾರಿ ತಂದು ಕೊಡೋದು, ಒಂದು ಹಾಲು ಮೊಸರು ತಂದು ಕೊಡೋದು. ಇಲ್ಲ ಯಾರ ಅವಾಗಿನ ಕಾಲದಲ್ಲಿ ಅವಾಗಿಂದ ಇವಾಗವರೆಗೂ ಲೇಬರ್ ಇಶ್ಯೂಸ್ ಇದ್ದಿದ್ದೇನೆ. ಯಾರು ಬಂದಿಲ್ಲ ಅನ್ನೋ ಆ ಜಾಗ ತುಂಬದ್ ನಾನೇ ಅವಾಗಿಂದನೂ. ಈಗ ಯಾರೋ ತರಕಾರಿ ಹೆಚ್ಚೋರು ಬಂದಿಲ್ಲ ಅಂದರೆ ಆ ಜಾಗ ನಾನು ತುಂಬಬೇಕು, ಯಾರೋ ಒಬ್ರು ಬಾಣ್ಲಿ ಕೆಲಸಕ್ಕೆ ಯಾರೋ ಬಂದಿಲ್ಲ ಅಂದರೆ ಆ ಜಾಗ ತುಂಬಬೇಕು. ಈ ಥರ ಮಾಡ್ಕೊಂಡು ಬಂದಿದ್ದು. ಆಮೇಲೆ ಇದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆದ ಕಾರಣ 2013ರಿಂದ ಕಂಟಿನ್ಯೂಸ್ ಆಗಿ ಫುಲ್ ಫ್ಲೆಡ್ಜ್ ಕೇಟರಿಂಗ್ ಎಲ್ಲ ಇದ್ದೀನಿ. ಒಂಥರ ನಿಮ್ಮ ತಂದೆದು ನಿಮ್ದು ಕಥೆ ಒಂದೇ ತರ ಇದೆ, ಯಾಕಂದ್ರೆ ನಿಮ್ಮ ತಂದೆಯವ್ರಿಗೂ ತುಂಬಾ ಚಿಕ್ಕ ವಯಸ್ಸಿಂದಾನೇ ಇಂಟ್ರೆಸ್ಟ್ ಇತ್ತು. ಅವ್ರ ಗುರುಗಳ ಜೊತೆ ಸೇರ್ಗಟ್ಲೆ ಪುಳಿಯೋಗರೆಗಳನ್ನ ಮಾಡೋದಿರಬಹುದು, ಅದರಲ್ಲೆಲ್ಲ ಇನ್ವಾಲ್ವ್ಮೆಂಟ್ ಇರ್ತಾ ಇತ್ತು ಅವ್ರದ್ದು. ಆ್ಯಂಡ್ ನೀವು ಹಾಗೆ ಚಿಕ್ಕ ವಯಸ್ಸಲ್ಲಿ ನಿಮ್ಮನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗೋರು ಅವ್ರ ಫ್ರೆಂಡ್ಸ್ಗೆಲ್ಲ ಆಶ್ಚರ್ಯ ಆಗೋದಲ್ಲ, ಏನಿದು ನಿನ್ನ ಮಗಂಗೆ ಇಷ್ಟೆಲ್ಲ ಬರುತ್ತೆ, ಇಷ್ಟೆಲ್ಲ ಇಂಟ್ರೆಸ್ಟ್ ಇದೆ ಅಂತ. ಬಟ್ ದೆನ್ RR ಅಂತ ಪ್ರಾರಂಭವಾಗಿದ್ದು RVR ಆಗಿದ್ದು ಹೇಗೆ? RR ಅಂದ್ರೇನು? RVR ಅಂತ ಹೇಳಿದ್ರೆ ನಮ್ಮ ತಂದೆ ತಾಯಿ ಹೆಸರು ಮೇಡಮ್, ರೇಖಾ ರಂಗನಾಥ್ ಅಂತ. ಸರಿ. ಹಾಗೆ ಶುರು ಆಗಿರುವಂಥದ್ದು. ಈಗ ಅದನ್ನ ಪ್ರೈವೇಟ್ ಲಿಮಿಟೆಡ್ ಮಾಡಿದ್ವಿ, ಕಂಪ್ನಿ ರಿಜಿಸ್ಟರ್ ಮಾಡಿದ್ಮೇಲೆ RVR ಅಂತ ಹೇಳಿ ರಿಜಿಸ್ಟರ್ ಮಾಡಿ ಅದನ್ನ ಇವಾಗ ರನ್ ಮಾಡ್ಕೊಂಡು ಹೋಗ್ತೀವಿ. ವಿನಯ್ ಅಂತ ಆ್ಯಡ್ ಆಗಿದೆ. ವಿನಯ್ ವಿಶ್ವಾಸ್, ನನ್ನ ತಮ್ಮನೇ ವಿಶ್ವಾಸ್, ಎಲ್ಲ ಆ್ಯಡ್ ಆಗಿದೆ. ಅಲ್ಲಿಂದ ಆಹಾರ ಹೇಗೆ? ಆಹಾರ ಹಾಸ್ಪಿಟಲಿ ಸರ್ವಿಸಸ್ ಅಂತ ಹೇಳಿದ್ರೆ ಅಶ್ವಿನ್ ಅಂತ ಹೇಳಿ ನಮ್ಮ ಸ್ನೇಹಿತರೊಬ್ಬರು, ತುಂಬ ಆತ್ಮೀಯ ಸ್ನೇಹಿತರು, ನಾವು ಜೊತೆಗೆ ಇದ್ವಿ ಸುಮಾರು ವರ್ಷದಿಂದ. ಈಗ ನಾವು ಕಂಪನಿ ಮತ್ತು ಕಾರ್ಪೊರೇಟ್ ಇಂಡಸ್ಟ್ರಿಯಲ್ ಕೇಟರಿಂಗ್ಗಳು ಏನೇನು ಮಾಡ್ತಿದ್ದೀವಿ ಅದೆಲ್ಲ ಆಹಾರ ಹಾಸ್ಪಿಟಲಿ ಸರ್ವಿಸಸ್ ಮುಖಾಂತರ ಮಾಡ್ತೀವಿ. ಈಗ ಈವೆಂಟ್ಸ್, ಮದುವೆ, ಗೃಹ ಪ್ರವೇಶ, ಈ ಥರ ಕೇಟರಿಂಗ್ಗಳೆಲ್ಲ RVR ಕೇಟರರ್ಸ್ ಒಂದು ಇದರಲ್ಲಿ ನಡೆಸ್ತೀವಿ. ಸೊ ನೋಡಿ, ಇವತ್ತಿನ ದಿನ ಕಾಂಟೆಂಟ್ ಕನ್ಸಂಪ್ಷನ್ ಎಷ್ಟು ಜಾಸ್ತಿ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಹೈಯೆಸ್ಟ್ ಕನ್ಸ್ಯೂಮ್ ಆಗುವಂಥ ಒನ್ ಆಫ್ ದ ಹೈಯೆಸ್ಟ್ ಅಂತ ಹೇಳಬಹುದು. ಖಂಡಿತ ಒಂದು ಟಾಪ್ 3ನಲ್ಲಂತೂ ಕುಕಿಂಗ್ ವಿಡಿಯೋಸ್ ಇದ್ದೇ ಇರುತ್ತೆ ಅಲ್ವಾ? ಆ್ಯಂಡ್ ಅಷ್ಟೆಲ್ಲ ಕುಕಿಂಗ್ ವಿಡಿಯೋಸ್ ಮಧ್ಯೆ ವಿನಯ್ ಅವರೇ, ನಿಮ್ಮದು ಇಟ್ ಟ್ರೂಲಿ ಸ್ಟ್ಯಾಂಡ್ಸ್ ಔಟ್ ಅಂತ ನನಗನ್ಸಿದ್ದು. ಒಂದೇನಂದರೆ ಅದರಲ್ಲೊಂದು ಆಪ್ತತೆ ಇದೆ. ನೀವು ಕ್ಯಾಮ್ರಾ ಫೇಸ್ ಮಾಡ್ತಿದ್ದೀರಾ ಅಂತ ಅನ್ಸಲ್ಲ. ನಮ್ಮವರೇ ಇವರು ನಮಗೆ ಹೇಳ್ಕೊಡ್ತಾ ಇದ್ದಾರೆ ಅಡುಗೆ ಮಾಡೋದಕ್ಕೆ, ಮನೇಲಿ ಹೇಳ್ಕೊಡ್ತಾರಲ್ಲ,
ತಾಯಿ ಹೇಳ್ಕೊಡ್ತಾರೆ, ಅಜ್ಜಿ ಹೇಳ್ಕೊಡ್ತಾರೆ, ನೋಡಿ ಇದಾದ್ಮೇಲೆ ಇದಾಗಬೇಕು, ನೋಡಿ ಇದು ಗೊತ್ತಾಯ್ತಲ್ಲ, ಇದು ಹೀಗೆ ಹಾಕಬೇಕು, ಹೀಗೆ ಮಾಡಬೇಕು, ಆ ಥರದ್ದೊಂದು ವೈಬ್ ಡೆಫಿನೆಟ್ಲಿ ಇದೆ. ಸೊ ಪ್ರಾರಂಭದಲ್ಲೇ ಹೇಳಿದಾಗೆ ಭೀಮ ಅವಿಯಲ್ನ ಹೇಗೆ ಕಂಡು ಹಿಡ್ದ ಅಂತ ಅಂದರೆ ಇದನ್ನು 2 ಥರ ಅನಲೈಸ್ ಮಾಡಬಹುದು ನಾವು. ಒಂದಷ್ಟು ತರಕಾರಿಗಳು ಹೆಚ್ಚಿಗೆ ಉಳಿದಿರೋವಾಗ ಎಲ್ಲದರ ಸದ್ಬಳಕೆ ಹೇಗೆ ಮಾಡಬಹುದು ಅಂದ್ರೆ ಅದಕ್ಕೆ ಇನ್ನೊಂದು ಸ್ವಲ್ಪ ತೆಂಗಿನಕಾಯಿ ಎಣ್ಣೆ, ಮೊಸರು ಇದು ಬಿಟ್ರೆ ಅವಿಯಲ್ ರೆಡಿ ಮತ್ತೆ ಇನ್ನೇನಾದ್ರೂ ಹೊಸದಾಗಿ ಮಾಡಬೇಕು ಅಂತ ಅಂದಾಗಾದ್ರೂ ಹುಟ್ಕೊಂಡಿರಬಹುದು. ಇವತ್ತಿನ ದಿನ ಓಣಂ ಸಾಧ್ಯದಲ್ಲಿ ಇದು ಇದ್ದೇ ಇರುತ್ತೆ. ಮೈ ಫೇವ್ರೆಟ್ ಆಲ್ಸೋ. ಇನ್ನು ಕಾಕಾಸುರ ಮಾದಪ್ಪ ಅವರು ಮೈಸೂರು ಪಾಕ್ ಆಕ್ಸಿಡೆಂಟಲಿ ಖಂಡಿತ ಮೇಡಮ್. ಎನಿ ಡಿಶಸ್ ಫಾರ್ ಎಕ್ಸಾಂಪಲ್ ಯಾವುದೇ ವಿಸ್ಮಯ ಅದು ತುಂಬ ದೊಡ್ಡದಕ್ಕೆ ಬೆಳಿಬೇಕು ಅಂತ ಹೇಳಿದ್ರೆ ಅದು ಆಕಸ್ಮಿಕವಾಗಿ ಆಗಿರುವಂಥದ್ದೇ. ಅಡುಗೆ ವಿಚಾರದಲ್ಲೂ ಅಷ್ಟೇ, ಯಾವುದು ತಕ್ಷಣಿಗೆ ಈಗ ಯಾವುದೋ ಒಂದು ಫುಲ್ ಪ್ಲ್ಯಾನ್ ಮಾಡಿ ಒಂದು 24 ಗಂಟೆ ಈ ಥರ ಮಾಡಬೇಕು ಅಂತೆಲ್ಲ ಮಾಡಿರೋದು ಒಂದು ಮಟ್ಟಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ಆ ತಕ್ಷಣಕ್ಕೆ ಏನೋ ಒಂದು ಮಾಡ್ತೀವಿ ಅಂದರೆ ಅದು ಏನೋ ಒಂದು ಮ್ಯಾಜಿಕ್ ಆಗುತ್ತೆ ಅದರಲ್ಲಿ. ಅದೇ ಥರ ಆಗಿರೋಂಥ ಮ್ಯಾಜಿಕ್ಗಳಿವೆಲ್ಲ. ನಿಜ. ಈ ಥರದ 3 ವಿಷಯಗಳು ನೀವು ನಮಗೆ ಹೇಳಬೇಕು. ಅಂದರೆ ನೀವು ಏನೋ ಮಾಡಕ್ಕೆ ಹೋಗಿದ್ರೆ ನೀವು ಕಂಡುಕೊಂಡಿದ್ದೀರಾ ಆ ಪ್ರಾಸೆಸ್ಸಲ್ಲಿ, ನೀವಾಗಲಿ ನಿಮ್ಮ ತಂದೆಯವರಾಗಲಿ, ಆ ಥರದ 3 ಟ್ರಿವಿಯಾ ಟಿಪ್ ಹ್ಯಾಕ್. ಜನರಲ್ ಆಗಿ ಮೇಡಮ್ ನನಗೆ ನಮ್ಮ ತಂದೆ ಯಾವಾಗಲೂ ಬೈಯೋದು ಅಂತ ಹೇಳಿದ್ರೆ ಒಂದು ವಿಚಾರಕ್ಕೆ ಯಾವಾಗಲೂ ಬೈತಾ ಇರ್ತಾರೆ, ಏನು ಅಂದರೆ ನಿಧಾನಕ್ಕೆ ಅಡುಗೆ ಮಾಡುವಂತ. ನಿಧಾನಕ್ಕೆ ಏನಕ್ಕೆ ಅಡುಗೆ ಮಾಡಬೇಕು ಅಂತ ನಾನು ಸುಮಾರು ಸಲ ಕ್ವಶನ್ ಕೇಳಿದ್ರಿ. ಯಾವಾಗಲೂ ಅಷ್ಟೇ ನಿಧಾನಕ್ಕೆ ಅಡುಗೆ ಮಾಡಿದ್ರೆ ಶೆಲ್ಫ್ ಲೈಫ್ ಜಾಸ್ತಿ ಆಗುತ್ತೆ ಅನ್ನೋದು. ಅಂದರೆ ಸ್ಲೋ ಕುಕಿಂಗ್ ಪ್ರೊಸೆಸ್ ಯಾವಾಗಲೂ. ಹೌದು, ನಿಧಾನಕ್ಕೆ ಅಂದರೆ ಸ್ಲೋ ಕುಕಿಂಗ್ ಪ್ರೊಸೆಸ್ಸಲ್ಲಿ ಜಾಸ್ತಿ ಹೊತ್ತು ಶೆಲ್ಫ್ ಲೈಫ್ ಇರುತ್ತೆ. ಈಗ ಸಾಂಬಾರು ಹುಳಿ ಅಥವಾ ಏನೋ ಒಂದು ಸಾರು ಮಾಡ್ತೀವಿ ಅಂದ್ಕೊಳ್ಳಿ, ಒಂದು ಅನ್ನ ಮಾಡಿದ್ರು ಅಷ್ಟೇ ಸ್ಲೋ ಕುಕಿಂಗ್ ಮಾಡಿದ್ರೆ ಅದನ್ನು ಜಾಸ್ತಿ ಹೊತ್ತು ಇಟ್ಕೊಂಡು ತಿನ್ಬೋದು ಅನ್ನೋದು ನಮ್ಮ ತಂದೆ ಅದನ್ನು ಪ್ರೂವ್ ಮಾಡಿ ತೋರಿಸಿದ್ದಾರೆ ನನಗೆ. ನಾವು ಅದನ್ನು ಈಗಲೂ ಅಷ್ಟೇ ನಮ್ಮ ಕೇಟ್ರಿಂಗಲ್ಲಿ ಈ ಬೇಸಿಗೆಗಾಲದಲ್ಲಿ ಎಸ್ಪೆಷಲಿ ಅದನ್ನು ತುಂಬ ಅಳವಡಿಸ್ತೀವಿ ನಾವು. ಸ್ಲೋ ಕುಕಿಂಗ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಹೊತ್ತಿರುತ್ತೆ ಅನ್ನೋದು. ಬೇಸಿಗೆ ಕಾಲದಲ್ಲಿ ಅಡುಗೆ ಬೇಗ ಕೆಡುತ್ತೆ ಅನ್ನೋದು ಕಾರಣ. ಅದು ನಿಧಾನಕ್ಕೆ ಅಡುಗೆ ಮಾಡಿದ್ರೆ, ಸಣ್ಣ ಕಾವಲ್ಲಿ ಅಡುಗೆ ಮಾಡಿದ್ರೆ ಜಾಸ್ತಿ ಹೊತ್ತಿರುತ್ತೆ ಮತ್ತು ರುಚಿನೂ ಜಾಸ್ತಿ. ಅದು ಸೊ ಕ್ವಿಕ್ಕಾಗಿ ಅಡುಗೆ ಮಾಡಿಬಿಡ್ತಾರಪ್ಪ ಅನ್ನೋದು ಕಾಂಪ್ಲಿಮೆಂಟ್ಸೇ ಅಲ್ಲ, ಕಾಂಪ್ಲಿಮೆಂಟ್ ಅಲ್ಲ, ಏನೋ ಎಡವಟ್ಟು ಮಾಡಿದ್ದಾರೆ ಅಲ್ವಾ. ಓಕೆ, ನಂಬರ್ 2 ಮೇಡಮ್. ಜನರಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಚಟ್ನಿ, ಈಗ ಬುತ್ತಿಗೆ ಮಕ್ಳಿಗೆ ಬುತ್ತಿ ಕಟ್ಕೊಡ್ತೀವಿ, ಆಫೀಸ್ ಗಂಡಂಗೆ ಅಥವಾ ಯಾರು ಆಫೀಸ್ಗೆ ಹೋಗ್ತಾರೆ ಅವ್ರಿಗೆ ಬುತ್ತಿ ತೊಗೊಂಡೋಗ್ತೀವಿ. ನೀವೇ ಬುತ್ತಿ ತೊಗೊಂಬಂದಿದ್ರಿ, ಚಟ್ನಿಗೆ ಯಾವಾಗಲೂ ಉಪ್ಪು ಹಾಕದೇನೆ ಹಾಗೆ ತೊಗೊಂಬಂದರೆ ಅದು ಸುಮಾರು ಹೊತ್ತು ಜಾಸ್ತಿ ಉಳಿಯುತ್ತೆ. ಯಾವುದೇ ಅಡುಗೆ ಆಗಿರ್ಬೋದು, ನಾವು ಉಪ್ಪನ್ನ ಸೇರಿಸದೆ ಹೋದರೆ ಅದು ಅಡುಗೆ ಜಾಸ್ತಿ ಹೊತ್ತು ಉಳಿಯುತ್ತೆ. ಯಾವುದೇ ಅಡುಗೆ ಉಪ್ಪು ಹಾಕದೆ ಹಾಗೆ ಬಿಟ್ಟು ಆಮೇಲೆ ನಾವು ಊಟ ಮಾಡೋ ಟೈಮಲ್ಲಿ ಅಥವಾ ನಾವು ಕನ್ಸ್ಯೂಮ್ ಮಾಡೋ ಟೈಮಲ್ಲಿ ನಾವು ಅದನ್ನು ಉಪ್ಪು ಹಾಕೊಂಡು ಕನ್ಸ್ಯೂಮ್ ಮಾಡಿದ್ರೆ ಅವಾಗ ಜಾಸ್ತಿ ಹೊತ್ತು ಉಳಿಯುತ್ತೆ. ಓ ಮೈ ಗಾಡ್. ಸೊ ಸುಮಾರು ಹೋಟೆಲ್ಸಲ್ಲಿ ಚಟ್ನಿ ಬೇಗ ಕೆಟ್ಟು ಹೋಗುತ್ತೆ, ನೋಡಿರ್ತೀವಿ. ಹೌದು, ಮೇ ಬಿ ಅವ್ರು ಇದನ್ನು ಫಾಲೋ ಮಾಡ್ಬೋದು ಮೇಡಮ್, ಅಲ್ವಾ? ಡೌಟೇ ಇಲ್ಲ. ನೈಸ್. ಓಕೆ, ಇನ್ನೊಂದು ಹೇಳ್ಬಿಡಿ ಸರ್. ಗ್ಯಾಸ್, ಎಸ್ಪೆಷಲಿ ಗ್ಯಾಸ್ ಅಡುಗೆಗೂ ಸೌದೆ ಒಲೆ ಅಡುಗೆಗೂ ತುಂಬ ವ್ಯತ್ಯಾಸಗಳಿದೆ. ಇವತ್ತಿನ ಸಿಚುಯೇಷನ್ ನಿಮಗೆ ಗೊತ್ತಿರ್ಬೋದು, ಎಲ್ಲ ಗ್ಯಾಸ್ ಸುಮಾರು ಸಮಸ್ಯೆ ಆಗಿದೆ. ಸೌದೆ ಒಲೆ ಅಡುಗೆಯಲ್ಲಿ ರುಚಿ ಏನಕ್ಕೆ ಅಂತ ಹೇಳಿದ್ರೆ ನಾನು ಅವಾಗಲೇ ಹೇಳಿದ್ನಲ್ಲ, ಸ್ಲೋ ಕುಕಿಂಗ್ ಪ್ರೋಸೆಸ್ಸು ಮತ್ತು ಅದರಲ್ಲಿರುವಂಥ ಆ ದೇಸಿ ಗುಣ. ಈ ಅಡುಗೆ ಅಂತ ಹೇಳಿದ್ರೆ ಪಂಚಭೂತಗಳು 5 ಅಂದರೆ ಪಂಚಭೂತಗಳು ಸೇರಿ ಮಾಡೋವಂಥ ಕೆಲಸವೇ ಅಡುಗೆ ಆಗುತ್ತೆ, ಫೈನಲ್ ರಿಸಲ್ಟ್ ಯಾವಾಗಲೂ ಅಷ್ಟೇ. ಅದಕ್ಕೋಸ್ಕರ ಈ ಸೌದೆ ಒಲೆ ಅಡುಗೆ ಇನ್ನೂ ಹೆಚ್ಚು ರಿಸಲ್ಟ್ ಕೊಡುತ್ತೆ ಮತ್ತು ಆರೋಗ್ಯಕರನೂ ಹೌದು. ಅದೊಂದು ವಿಚಾರ. ಅದೊಂದು ಈಗ ಮನೇಲಿ ಮಾಡುವಂಥ ಸುಮಾರಷ್ಟು ಸೌದೆ ಒಲೆಗಳು ಸುಮಾರು ಮಾರ್ಕೆಟಿಗೆ ಬಂದ್ಬಿಟ್ಟಿದೆ. ಬಟ್ ಅದನ್ನು ಉಪಯೋಗಿಸೋಂಥ ನಾವು ಒಂದು ಏನಂತೀರಾ ಆ ಬುದ್ಧಿಯನ್ನು ನಿಧಾನಕ್ಕೆ ಅಳವಡಿಸ್ತಾ ಹೋಗ್ಬೇಕಷ್ಟೇ. ಮೇ ಬಿ ಇವಾಗ ನಾವು ದಟ್ LPG ಪ್ರಾಬ್ಲಮ್ಸ್ ಆಗಿದೆ. ಗೋಯಿಂಗ್ ಬ್ಯಾಕ್ ಟು ಇದು ಏಜಸ್. ನಂಬರ್ 3 ಮೂರನೇದೇನು ಅಂತ ಹೇಳಿದ್ರೆ ಒಂದು ವಿಚಾರ ಮೇಡಮ್, ಬೆಳ್ಳುಳ್ಳಿ ಹಾಕೋ ಅಡುಗೆಗಳಿಗೆ ಹಿಂಗನ್ನು ಉಪಯೋಗಿಸಿದ್ರೆ ಅದ್ರ ಪ್ರಯೋಜನ ಇಲ್ಲ. ಯಾಕೆ ಅಂದರೆ ಬೆಳ್ಳುಳ್ಳಿ ಆ ಫ್ಲೇವರ್ನ ತಿಂದ್ಬಿಡುತ್ತೆ, ಇಂಗಿನ ಫ್ಲೇವರ್ನ ತಿಂದ್ಬಿಡುತ್ತೆ. ಮತ್ತು ಎರಡಕ್ಕೂ ಒಂದೇ ಗುಣ, ಎರಡು ಡೈಜೆಷನ್ಗೋಸ್ಕರನೇ ಉಪಯೋಗಿಸ್ಕೊಳ್ಳುವಂಥದ್ದು. ಹಿಂಗೆ ಹಾಕೋ ಅಡುಗೆಗಳಿಗೆ ಬೆಳ್ಳುಳ್ಳಿ ಅವಶ್ಯಕತೆ ಬರಲ್ಲ. ಇದೊಂದು ಹಾಕು. ಓಕೆ, ನೈಸ್. ನೋಡಿ, ಇಂಡಿಯನ್ ಕೇಟ್ರಿಂಗ್ ಇಂಡಸ್ಟ್ರಿ ಅಂತ ಬಂದಾಗ ಇಟ್ ಈಸ್ ವರ್ತ್ ಓವರ್ 5 lakh crore. ಇದು ಒಂದು ಅಂದಾಜು, ಇದಕ್ಕಿಂತ ಜಾಸ್ತಿನೇ ಇರುತ್ತೆ ಪಕ್ಕ. ಸೊ ಅದರಲ್ಲಿ ಹೈಯೆಸ್ಟ್ ಅಂದರೆ ಒಂದು ಲಾರ್ಜ್ ಸ್ಕೇಲ್ ಫಂಕ್ಷನ್ ಅಂದಾಗ ಮದುವೆಗಳು, ವೆಡ್ಡಿಂಗ್ ಅಲ್ವಾ. ಆದರೆ ಈ ಲಾರ್ಜ್ ಸ್ಕೇಲ್ ಫಂಕ್ಷನ್ಸ್ ಬಗ್ಗೆ ಮಾತಾಡ್ತಾ ನಿಮ್ಮ ತಂದೆಯವರು ಆ ಕಾಲದಲ್ಲೇ ಅದನ್ನು ಮಾಡಿಬಿಟ್ಟಿದ್ದಾರೆ. ಒನ್ ಸಚ್ ಇನ್ಸಿಡೆಂಟ್ ಇಸ್ ಹೊಳೆ ನರಸೀಪುರದ ಇನ್ಸಿಡೆಂಟ್. 4.5 ಲಕ್ಷ ಜನರಿಗೆ ಅಡುಗೆ ಮಾಡಿ ಬಡಿಸಿದ್ದು. ಅದನ್ನು ಇಫ್ ಯು ಕ್ಯಾನ್ ವಾಕ್ ಅಸ್ ಥ್ರೂ. ಎಸ್ ಮೇಡಮ್, ಏನಾಗುತ್ತೆ ಅಂತ ಹೇಳಿದ್ರೆ ಸುಮಾರು ವರ್ಷದಿಂದ ಇದು ನಾನು ಅವಾಗ ಒಂದು ಸೆಕೆಂಡ್ ಇಯರ್ BCom ಅಲ್ಲಿದ್ದೆ. ಅದಕ್ಕೂ ಮುಂಚೆ ಸುಮಾರು ವರ್ಷ ಮಾಡಿದ್ರು, ಬಟ್ ನಾನು ಹೋಗ್ತಿದ್ದೆ, ನಂಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಬಟ್ ಆ ವರ್ಷದ ನನಗೆ ಇನ್ನೂ ತುಂಬ ಚೆನ್ನಾಗಿ ಕಣ್ಣಲ್ಲಿ ಕಟ್ಟಂಗೆ. ಹೌದು ಮೇಡಮ್, ನಾನು ಇದ್ದೆ ಆ ಜಾಗದಲ್ಲಿ. ಕಣ್ಣಲ್ಲಿ ಕಟ್ಟದಂಗೆ ನೆನಪಿದೆ. ಸುಮಾರು ಏನಿಲ್ಲ ಅಂತ ಹೇಳಿದ್ರು ಒಂದು 450 ರಿಂದ 500 ಜನ ಹೆಡ್ ಕುಕ್ಗಳು, ಅಸಿಸ್ಟೆಂಟ್ಗಳು, ಇವರೆಲ್ಲ ಪೂರ್ತಿ ಒಂದು ವಾರದ ಅಡುಗೆ ಅದು.
4.5 ಲಕ್ಷ ಜನ 3 ದಿವಸದಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗುವಂಥ ಜಾತ್ರೆ. ಹೊಳೆ ನರಸೀಪುರದಲ್ಲಿ ನರಸಿಂಹರ ದೇವಸ್ಥಾನ ಇದೆ. ನರಸಿಂಹರ ದೇವಸ್ಥಾನದಲ್ಲಿ ಜಾತ್ರೆ ನಡೆಯುತ್ತೆ. ಆ ಜಾತ್ರೆಯಲ್ಲಿ 3 ದಿವಸ ಕಂಟಿನ್ಯೂಯಸ್ ಆಗಿ ನಾವು ಅದರಲ್ಲಿ ಆಯ್ಕೆ ಮಾಡ್ಕೊಂಡಂಥ ಡಿಶಸ್ಗಳು ಹಾಗೆ ಇತ್ತು. ಕದಂಬ ಒಂದು ಆಯ್ಕೆ ಮಾಡ್ಕೊಂಡಿದ್ವಿ. ಮತ್ತು ನಾವು ಅದನ್ನು ಒಂದು ವಾರ ಅಂದರೆ ಒಂದು 3-4 ದಿವಸ ಮುಂಚೆ ಪ್ರಿಪೇರ್ ಮಾಡಿ, ಅಂದರೆ ಎಲ್ಲ ಸೌದೆ ಒಲೆಯಲ್ಲಿ ಪ್ರಿಪೇರ್ ಮಾಡ್ತಿದ್ದು. ಸೌದೆ ಒಲೆಯಲ್ಲಿ ಪ್ರಿಪೇರ್ ಮಾಡಿ ಇಟ್ಟರು ಆ ಕಾವಲ್ಲಿ 3 ದಿವಸ ಆದಮೇಲೆ ಬಡಿಸಿದ್ರು ಅಷ್ಟೇ ಫ್ರೆಶ್ನೆಸ್ ಇರಬೇಕು. ಆ ಥರ ಡಿಶಸ್ಸು. ಅದ್ರ ಜೊತೆಗೆ ಸಕ್ಕರೆ ಪೊಂಗಲ್ಲು, ನಮ್ಮ ಮೇಲ್ಕೋಟೆ ಸ್ಪೆಷಲ್ ಬೆಲ್ಲ ಹಾಕಿ ಮಾಡುವಂಥ ಸಕ್ಕರೆ ಪೊಂಗಲ್ ಇಟ್ಟಷ್ಟು ರುಚಿ ಇನ್ನೂ ರುಚಿ ಹೆಚ್ಚುತ್ತೆ. 2 ದಿವಸ ಆದಮೇಲೆ ಅದೇ ಬಿಸಿ ಇರುತ್ತೆ, ಇನ್ನೂ ರುಚಿ ಸೂಪರ್ ಆಗಿರುತ್ತೆ. ಮತ್ತು ಮೊಸರನ್ನ, ಇದು 3 ನಾವು ಡಿಶಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದು. ತುಂಬ ಅದ್ಭುತವಾಗಿ ಸುಮಾರು 450 ಜನ ಎಲ್ಲ ಎಂಪ್ಲಾಯೀಸ್ ಅಂತ ಹೇಳಲ್ಲ, ನಮ್ಮ ಜೊತೆಗಾರರು. ಅವಾಗಿಂದ ನಮ್ಮ ಚಿಕ್ಕ ವಯಸ್ಸಿಂದ ನಾವು ಅವ್ರ ಜೊತೆನೇ ಬೆಳೆದಿರೋದು. ನಾನಂತೂ ನಮ್ಮ ತಂದೆ ಅವಾಗ ಯಾರ್ಯಾರಿದ್ರು ಹೆಡ್ ಕುಕ್ಗಳು, ರಾಜಣ್ಣ, ಜಗ್ಗಣ್ಣ, ಇವ್ರುಗಳೇ ಅವಾಗಿಂದನೂ ಇರೋದು. ಅವ್ರ ಜೊತೆನೇ ಬೆಳೆದಿದ್ದು. ಎಷ್ಟು ಚೆನ್ನಾಗಿ ಅಡುಗೆ ಮಾಡಿಟ್ಟಿದ್ರು ಅಂದರೆ 3 ದಿವಸ ಆದಮೇಲೆ ಬಡಿಸಿದ್ರು ಅದೇ ಬಿಸಿ, ಅದೇ ಫ್ರೆಶ್ನೆಸ್ಸು. ಮತ್ತು ಆ ತರಕಾರಿಗಳು ಸುಮಾರು ಒಂದು 13-14 ಥರ ತರಕಾರಿಗಳು ಹಾಕ್ತೀವಿ ಕದಂಬಕ್ಕೆ. ಎಲ್ಲ ಥರ ತರಕಾರಿಗಳು ಬಿಡುತ್ತೆ, ಅದ್ರ ರುಚಿ. ಆಮೇಲೆ ಆ ಸಕ್ಕರೆ ಪೊಂಗಲ್ಗೆ ಅದು ಬೆಣ್ಣೆ ಹಾಕಿ ಬೇಯಿಸಿರ್ತೀವಿ ಸ್ಟಾರ್ಟಿಂಗಲ್ಲಿ. ಅದು ಕಾವಿಗೆ ತುಪ್ಪ ಹಾಕಿ ಕನ್ವರ್ಟ್ ಆಗಿರೋದು ನಿಧಾನಕ್ಕೆ. ಆ ಕಾವಿಗೆ, ಆ ಸೌದೆ ಒಲೆ ಕಾವಿಗೆ ಅದ್ರ ರುಚಿನೇ ಬೇರೆ. ಅದ್ರದ್ದಲ್ಲದೇ ದೇವಸ್ಥಾನದ ನರಸಿಂಹರ ಆಶೀರ್ವಾದ ಪ್ರಸಾದ ಆಗಿಬಿಡ್ತದೆ. ಅಡುಗೆ ಪ್ರಸಾದ ಆಗೋದು ಅವಾಗಲೇ ಅಲ್ವಾ, ಭಕ್ತಿಯಿಂದ ಮಾಡಿದಾಗ ಪ್ರಸಾದ ಆಗೋಗುತ್ತೆ. ಅದಾಗಿದ್ದು ಮತ್ತು ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸು. ಮತ್ತು ತುಂಬ ಜನನೂ ಬಂದು ಹೊಗಳಿ ಅವ್ರ ಮನೆ ರೇವಣ್ಣ ಅವರು ನಮಗೆ ಜವಾಬ್ದಾರಿ ವಹಿಸಿದ್ದು. ಅವರು ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಹೇಳಿ ಎಲ್ಲ. ಅದಾದ್ಮೇಲೆ ಸುಮಾರಷ್ಟು ಆರ್ಡರ್ಗಳು ಮಾಡಿದ್ದೀವಿ ಅದೇ ಥರ. ಈ ಊಟದ ಬಗ್ಗೆ ಮಾತಾಡ್ತಿದ್ರೆ ಮಧ್ಯೆ ನೀರು ಕುಡಿಬೇಕು ಅನ್ಸುತ್ತೆ ಅಲ್ವಾ. ನೀವು ಸಕ್ಕರೆ ಪೊಂಗಲ್ ಅಂತಿದ್ದ ಹಾಗೆ ನನಗೆ ಎಷ್ಟೋ ದಿನ ಆಗಿದೆಯಲ್ಲ ತಿಂದು ಅಂತ ಇವಾಗ ಇನ್ನೂ ಅನ್ನಿಸ್ತು. ನೋಡಿ, ಇವಾಗ ನೀವು ಹೇಳಿದ್ರಿ ನಿಮ್ಮ ಜೊತೆಗಾರರು, ನಿಮ್ಮ ಜೊತೆನೇ ಕೆಲಸ ಮಾಡೋರು ಅಂತ ಹೇಳೋಕ್ಕಾಗಲ್ಲ, ಫ್ಯಾಮಿಲಿ, ರೈಟ್? ರಾಯಲ್ ಕಿಚನ್ಸ್ ಆಫ್ ಮೈಸೂರು ಮತ್ತು ಹೈದರಾಬಾದಲ್ಲೆಲ್ಲ ಒಬ್ಬ ಮಾಸ್ಟರ್ ಕುಕ್ ಆಗಬೇಕು ಅಥವಾ ಹೆಡ್ ಶೆಫ್ ಅಥವಾ ಕುಕ್ ಆಗಬೇಕು ಅಂದರೆ ಒಂದು 10-15 ವರ್ಷದ ತರಬೇತಿ ಇರಬೇಕಿತ್ತಂತವ್ರಿಗೆ. ಆ ನಂತರ ಆ ಥರದ್ದೊಂದು ಪಟ್ಟ ಸಿಗೋದು. ನಿಮ್ಮ ತರಬೇತಿ ಹೇಗಿತ್ತು ಅಂತ ನಿಮ್ಮ ತಂದೆಯಡಿ? ಅವ್ರ ಜೊತೆ ಹೋಗಿ ನೋಡ್ತಿದ್ದಿದ್ದು ಒಂದು, ಬಟ್ ತರಬೇತಿ ಅಂತ ಒಂದು ತರಬೇತಿ ಅಂತ ಹೇಳಿದ್ರೆ ಮೇಡಮ್, ಜನರಲಿ ಅಡುಗೆಯಲ್ಲಿ ಈ ಥರ ಹ್ಯಾಕ್ಗಳು ಮತ್ತು ಈ ಥರ ಮಾಡಿದ್ರೆ ಯಾವ್ದು ಫಸ್ಟ್ ಅಡುಗೆ ಮಾಡಬೇಕು ಅಡುಗೆಯಲ್ಲಿ. ಈಗ ಈವೆಂಟ್ ಅಡುಗೆಗಳಲ್ಲಿ ಜನರಲಿ ಒಂದು ಅಡುಗೆ ಮಾಡಿ ಮನೇಲಿ ಅಂತ ಹೇಳಿದ್ರೆ ಒಂದು ಅನ್ನ ಹುಳಿ, ಒಂದು ಪಲ್ಯ, ಆ ಥರದ್ದು ಏನಾರು ಮಾಡ್ತೀವಿ. ಅಂದರೆ ಅನ್ನ ಸಾರು ಪಲ್ಯ. ಬೆಳಗ್ಗೆ ತಿಂಡಿಗೆ ಯಾವ್ದಾರು ಒಂದು ಡಿಶ್ ಇರುತ್ತೆ. ನಾವು ಈವೆಂಟ್ಸ್ಗಳಲ್ಲಿ, ಮದುವೆ ಮನೆಗಳಲ್ಲಿ ಅಂದರೆ ಏನಿಲ್ಲ ಅಂದರೂ ಒಂದು 50 ಥರ 60 ಥರ ಈ ಥರ ಡಿಶಸ್ ಒಂದು ಫ್ರೇಮ್ ಆಫ್ ಟೈಮಲ್ಲಿ ನಾವು ರೆಡಿ ಮಾಡಬೇಕಾಗಿ ಬರುತ್ತೆ. ಅಲ್ಲಿ ಸ್ಪೀಡಾಗೂ ಅಡುಗೆ ಮಾಡಬೇಕು ಮತ್ತು ಚಾಕು ಚಕ್ಕೆ ತಂದು ಯಾವುದು ಫಸ್ಟ್ ಅಡುಗೆ ಮಾಡಬೇಕು ಅನ್ನೋದು ಅಲ್ಲಿ ಕ್ಯಾಲ್ಕುಲೇಷನ್ ಇರಬೇಕು. ಯಾಕಂದರೆ ಬೆಳಗ್ಗೆ 6 ಗಂಟೆಗೆ ಮಾಡಿರೋ ಪಾಯಸ ಮಧ್ಯಾಹ್ನ 1 ಗಂಟೆಗೆ ಬಡ್ಸೋಕ್ಕೆ ಬರಲ್ಲ ನಾವು. ಈ ಥರದ್ದೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಮಾಡೋವಂಥದ್ದು. ಇದನ್ನು ನಾವು ಮಾಡಿರೋದಲ್ಲ, ಹಿಂದಿನ ಕಾಲದಿಂದನೂ ಯಾವ್ದು ಫಸ್ಟ್ ಮಾಡಬೇಕು, ಯಾವ್ದು ಸೆಕೆಂಡ್ ಮಾಡಬೇಕು, ಇದೇ ಥರ ಮಾಡ್ಕೊಂಡೇ ಬಂದಿದ್ದಾರೆ. ಲಾಸ್ಟಿಗೆ ಪಲ್ಯ ಬಡಿಸ್ಬೇಕು, ಇನ್ನೇನು ಬಡ್ಸೋಕ್ಕೆ ಕೂತ್ಕೊಂಡು ಎಲ್ಲ ಕೂತಿಯಾರೆ ಬಡಿಸ್ಬೇಕು ಅಂದವಾಗ ಕೋಸಂಬರಿಗಳು ಕಲಿಸೋದು, ಈ ಥರದ ಪ್ರೊಸೀಜರಲ್ಲಿ ಮಾಡ್ಕೊಂಡು ಬಂದಿರೋದ್ರಿಂದ ಅದು ನಾನು ಪ್ರತಿಯೊಂದು ಈ ಥರದ್ದು ಯಾವ್ದು ಫಸ್ಟ್ ಮಾಡಬೇಕು ಅಂತ ನಮ್ಮ ತಂದೆ ಹತ್ರ ಕಲ್ತಿರೋದು. ಕೆಲವೊಂದು ಡಿಶಸ್ಸು, ಈಗ ರೈಸ್ ಬಾತು ಈ ಥರದ್ದೆಲ್ಲ ನಮ್ಮ ರಾಜಣ್ಣ ತುಂಬ ಚೆನ್ನಾಗಿ ಮಾಡ್ತಾರೆ, ಅವ್ರ ಹತ್ರ ಕಲ್ತಿದ್ದೀನಿ. ಅಂದರೆ ಒಂದೊಂದು ಅಥೆಂಟಿಕ್. ಈಗ ಸ್ಮಾರತರು ಒಬ್ಬರು ಹೆಡ್ ಕುಕ್ಕಿದ್ರು, ರಮೇಶ್ ಅಣ್ಣ ಅಂತ, ಅವ್ರ ಹತ್ರ ತಿಳಿಸಾರು ಮಾಡೋದು ಕಲಿತೆ. ಪುಳಿಯೋಗರೆ ನಮ್ಮ ತಂದೆ, ಸಕ್ಕರೆ ಪೊಂಗಲ್ಲು, ಆ ಥರ ಒಂದೊಂದು ಡಿಶಸ್ಸು ಒಬ್ಬರ ಹತ್ರ. ಸ್ವೀಟ್ ಮಾಸ್ಟರ್ ನಮ್ಮ ಶಂಕರಣ್ಣ ಅಂತ ಹೇಳಿ ತುಂಬ ಒಳ್ಳೆ ಸ್ವೀಟ್ಗಳು ಮಾಡ್ತಿದ್ದಾರೆ ಅವಾಗಿಂದ. ಅಲ್ಲ, ಈಗ ಒಂದೊಂದು ಯಾರ್ಯಾರು ಸ್ಪೆಷಾಲಿಟಿಗಳು ಇರ್ತಾರೆ, ಸ್ಪೆಷಲಿಸ್ಟ್ಗಳು, ಅವ್ರವ್ರ ಹತ್ರ ಏನೇನಾಗುತ್ತೆ, ಇದು ಯಾಕೆ ಇವ್ರ ಕೈಯಲ್ಲಿ ಚೆನ್ನಾಗಾಗುತ್ತೆ ಅನ್ನೋದು ನನಗೊಂದು ಕುತೂಹಲ ಇರ್ತಿತ್ತು ಯಾವಾಗಲೂ. ಕೈಗುಣ ಅಪ್ಪ ಮಾಡಿದ್ರೆ ಚೆನ್ನಾಗಲ್ಲ, ಜಾಮೂನು ಶಂಕರಣ್ಣ ಮಾಡಿದ್ರೆ ಯಾಕೆ ಚೆನ್ನಾಗಾಗುತ್ತೆ, ಅದರಲ್ಲಿ ಏನೋ ಒಂದು ಇರುತ್ತೆ, ಅದರಲ್ಲಿ ಟ್ವಿಸ್ಟ್. ಅದನ್ನ ನೋಡಿ ಕಲ್ತ್ಕೊಂಡು ಆ ಥರ. ಅದರಿಂದ ನನಗೆ ಈಗ ಹೇಳ್ಕೊಡೋವಾಗಲೂ ಅಷ್ಟೇ, ಅಷ್ಟು ಸುಲಭವಾಗಿ ಅವ್ರು ನನಗೆ ಒಳ್ಳೆ ಮಕ್ಳಿಗೆ ಹೇಳ್ಕೊಡಂಗೆ ನಂಗೆ ಹೇಳ್ಕೊಟ್ರಲ್ಲ, ಅದೇ ಥರ ನನಗೆ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಅವ್ರು ನಂಗೆ ಹೇಳ್ಕೊಟ್ರು, ಅದೇ ರೀತಿ ನಾನು ಹೇಳ್ಕೊಡ್ಬೇಕು ಅಂತ. ಸೊ ಆ ಜರ್ನಿ ಅಂತ ತಗೊಂಡಾಗ ನೀವು ಹೇಳ್ತಾ ಇದ್ರಿ ಎಲ್ಲಿ ಪ್ರಾರಂಭವಾಯಿತು, ಅಲ್ಲಿಂದ ಬೆಂಗಳೂರಿಗೆ ನೀವು ಆ್ಯಕ್ಚುಲಿ ನಿಮ್ಮ ಎಜುಕೇಷನ್ ಪರ್ಪಸ್ಗೆ ಅಂತ ಬಂದಿದ್ದು. ಮಕ್ಕಳ ಎಜುಕೇಷನ್ ಪರ್ಪಸ್ಗೆ ಅಂತ ಬರ್ತಾರೆ. ಬಂದಾಗ ಇಲ್ಲಿ ಬೇಕ್ರಿ ನಡೆಸಲಿಲ್ಲ, ಕಂಟಿನ್ಯೂ ಮಾಡಲಿಲ್ಲ, ಬಟ್ ಕೇಟ್ರಿಂಗ್ ಬಿಸ್ನೆಸ್ನ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ನೀವು 2013 ಟೇಕ್ ಓವರ್ ಮಾಡ್ತೀರಾ ಅಲ್ವಾ? ಅಲ್ಲಿಂದ ಈಚೆಗೆ ನಿಮಗೂ ಸಾಕಷ್ಟು ಅನುಭವಗಳಾಗುತ್ತೆ. ಐ ಥಿಂಕ್ ನಿಮ್ಮ ಮೊದಲ ಒಂದು ಅಫಿಷಿಯಲ್ ದೊಡ್ಡ ಅನುಭವ ಇಂದಿರಾ ಕ್ಯಾಂಟೀನ್ ಜೊತೆಗೆ ಏನ್ಬಹುದು? ಹೌದು ಮೇಡಮ್, ಇಂದಿರಾ ಕ್ಯಾಂಟೀನ್. ಅದಕ್ಕೂ ಮುಂಚೆ ಶಿವಯೋಗ್ ಅಂತ ಹೇಳಿ ಪ್ಯಾಲೇಸ್ ಗ್ರೌಂಡಲ್ಲಿ ಇವೆಂಟ್ಸ್ಗಳು ಮಾಡ್ತಾ ಇದ್ವಿ. ಶಿವಯೋಗ್ ಅಂತ ಹೇಳಿ ಅದೊಂದು ಸ್ಪಿರಿಚುವಲ್ ಪ್ರೋಗ್ರಾಮು. ಸುಮಾರು ಡೆಲ್ಲಿಯಿಂದ ಸುಮಾರು ಬಾಬಾಜಿ ಎಲ್ಲ ಬರೋರು, ಅವ್ರ ಜೊತೆ ಎಲ್ಲ 10,000 ಜನ 12,000 ಜನ ಹೀಗೆ ಭಕ್ತರು ಕೂತ್ಕೊಂಡು ಡೈಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಧ್ಯಾನ ಎಲ್ಲ ಮಾಡಿ, ಅವ್ರಿಗೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು
ತ್ರಿವಿಧ ದಾಸೋಹ ಪೂರ್ತಿ ಅವ್ರಿಗೆ ವ್ಯವಸ್ಥೆಗಳು ಮಾಡ್ತೀವಿ. ಸುಮಾರು ಒಂದು 10-12 ಜನಕ್ಕೆ ಅದೊಂದು ದೊಡ್ಡ ಪ್ರೋಗ್ರಾಮ್ ನನಗೆ ಅವಾಗ ಇನ್ನೂ 23-24 ಏಜು. ಸೊ ಅದು ನನಗೆ ದೊಡ್ಡ ಪ್ರೋಗ್ರಾಮೇ ನಾನು ಬಂದ ತಕ್ಷಣ ಮಾಡಿರುವಂಥದ್ದು. ಅದಾದಮೇಲೆ ನಾವು ಇಂದಿರಾ ಕ್ಯಾಂಟೀನ್ ಮಾಡಿದ್ವಿ. ಇಂದಿರಾ ಕ್ಯಾಂಟೀನ್ ತುಂಬ ಒಳ್ಳೆ ದೊಡ್ಡ ಎಕ್ಸ್ಪೀರಿಯೆನ್ಸು. ಯಾವಾಗಲೂ ಅದನ್ನು ನನ್ನ ಸ್ನೇಹಿತರಿಗೂ ಅಷ್ಟೇ ನನ್ನ ಎಕ್ಸ್ಪೀರಿಯೆನ್ಸ್ ಅಂದರೆ ಈಗ ಇದು ಹಿಂಗಾಗಿದೆ ಅಂತ ಯಾರ ಹತ್ರನಾರ ಹೇಳ್ಬೇಕಾದ್ರೆ ನಾನು ಹೇಳ್ತೀನಿ ಅದು ನಾನು ಮಾಡಿದ್ದಲ್ಲ ನಮ್ಮ ಆಂಜನೇಯ ಮಾಡಿಸಿರೋದು ಅಂತ. ಯಾಕಂದರೆ ನನ್ನ ಕೈಲಿ 26 ಅದು ನಾನು ಅದು ಮಾಡ್ಬೇಕಾದ್ರೆ ಒಂದು 26 ವರ್ಷ 27 ವರ್ಷ ವಯಸ್ಸಿನ ಹುಡುಗ ಅದು ಮಾಡೋವಂಥದ್ದಲ್ಲ. ಮತ್ತು ಅದು ಎಕ್ಸ್ಪೀರಿಯೆನ್ಸು ಅಷ್ಟು ಬೇಕಾಗಿರುತ್ತೆ. ಮತ್ತು ಅದು ಹೆಂಗಾಯಿತು ಅನ್ನೋದು ಗೊತ್ತಿಲ್ಲ. ಅದು ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಬೇಕು ಅಂತ ಹೇಳಿದ್ರೆ 2016 ಮೇಡಮ್ ಇಂದಿರಾ ಕ್ಯಾಂಟೀನ್ ಶುರು ಆಗಿದ್ದು. ಆವಾಗ ನಾವು ಒಂದು 3-4 ದಿವಸ ಮುಂಚೆ CK ಅಗರ್ವಾಲ್ ಅಂತ ಹೇಳಿ ಡೆಲ್ಲಿ ಬೇಸ್ಡ್ NGO ಒಂದು ಕಂಪ್ನಿಗೆ ಅವ್ರಿಗೆ ಇದಾಗಿತ್ತು. ಅವರು ನಮ್ಮ ಬೆಂಗಳೂರಲ್ಲೇ ಸ್ಟೇ ಆಗಿದ್ದರು. ಬಂದು ಈ ಥರ ಮಾಡಬೇಕು ಇಂದಿರಾ ಕ್ಯಾಂಟೀನ್ ಅಂತ, ಇಷ್ಟು ಜನ ಒಂದು 700-800 ಜನ ಸ್ಟಾಫ್ ಬೇಕು, ಮಾಡ್ತೀರಾ ಅಂತ ಹೇಳಿದ್ರು. ನಮ್ಮ ಗುರುಗಳು ಹೇಳಿದ ಮಾತು ನನಗೆ ಕಿವಿಲಿ ಯಾವಾಗಲೂ ಇರ್ತಿತ್ತು, ಯಾವುದೂ ಇಲ್ಲ ಅನ್ಬೇಡ, ಹ್ಞೂ ಅನ್ನು ಮಿಕ್ಕಿದ್ದು ನಾನು ನೋಡ್ಕೊಳ್ತೀನಿ ಅಂತ. ಅಂದರೆ ಅದೊಂದು ದೈವಿಕವಾದ ನಂಬಿಕೆ ಮತ್ತು ಅದೊಂದು ಬಲ ಅದು. ಅದಕ್ಕೆ ಎಸ್ ಅಂತ ಹೇಳ್ಬಿಟ್ಟು ಬಂದುಬಿಟ್ಟಿದ್ದೆ. ಮೋಸ್ಟ್ಲಿ ಆಂಜನೇಯನೇನೋ 3 ದಿವಸದಲ್ಲಿ ಸುಮಾರು ಎಷ್ಟು ಬೇಕೋ ಅಷ್ಟು ಹುಡುಗರುಗಳು, ಹೆಡ್ ಕುಕ್ಗಳು ಎಲ್ಲ ಅರೇಂಜ್ ಆಗಿ ಆ ಪ್ರೋಗ್ರಾಮು. ಅಂದರೆ ಇಂದಿರಾ ಕ್ಯಾಂಟೀನ್ ಶುರು ಮಾಡೋವಾಗ ರಾಹುಲ್ ಗಾಂಧಿ ಅವರು ಬಂದು ಟೇಪ್ ಕಟ್ ಮಾಡಿದಿರ್ಬೋದು. ನಾವು ಫಸ್ಟ್ ಡೇನೇ 16,000 ಜನಕ್ಕೆ ಸುಮಾರು 111 ಕ್ಯಾಂಟೀನ್ಗಳಿಗೆ ನಮಗೆ ಬಂದಿರೋ ಕಾಂಟ್ರಾಕ್ಟ್ ಇದರಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಿರ್ಬೋದು. ಅದರ ನಂತರ ಪೂರ್ತಿ 1 ವರ್ಷ ಕಂಟಿನ್ಯೂಯಸ್ ಆಗಿ ನೋಡ್ಕೊಂಡಿದ್ದು. ತುಂಬ ಅದೊಂಥರ ಮ್ಯಾಜಿಕಲ್ ಸಿಚುಯೇಷನ್. ಅಂದರೆ ಈಗ ಹಿಂದೆ ತಿರುಗಿ ನೋಡಿದ್ರೆ ನನಗೆ ಅದೊಂದು ಏನೋ ಒಂದು ಮ್ಯಾಜಿಕ್ ಆದಂಗೆ ಅನಿಸುತ್ತೆ. ಆ್ಯಂಡ್ ಅದು ತುಂಬ ಕಾಂಪ್ಲಿಮೆಂಟ್ಸ್ ಬಂತು. ಅಂದರೆ ಪ್ರೈಸ್ ಮತ್ತು ಟೇಸ್ಟ್ ಎರಡೂ ಇತ್ತು ಅಂತ. ಪ್ರೈಸ್ ಸಿಕ್ಕಾಪಟ್ಟೆ ಅಫೋರ್ಡಬಲ್ ಆಗಿತ್ತು, ಟೇಸ್ಟ್ ಎಲ್ಲರೂ ಹಾಡಿ ಹೊಗಳೋರು. ತುಂಬ ಚೆನ್ನಾಗಿರ್ತಿತ್ತು ಮೇಡಮ್. ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿರ್ತಿತ್ತು. ಅಂದರೆ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಫುಡ್ ಕಾಸ್ಟಿಂಗು ನಾನು ಕಲ್ತಿದ್ದೆ ಅಲ್ಲಿ ಮೇಡಮ್, ಹೇಗೆ ವರ್ಕ್ ಮಾಡಬೇಕು ಅದ್ರ ಮೇಲೆ ಅಂತ. ನಮಗೆ ಒಂದು ಟೊಮೆಟೊ ಬೇಕು ಅಂತ ಹೇಳಿದ್ರೆ ಅದನ್ನು ಗುಜರಾತು ಆ ಕಡೆಯಿಂದೆಲ್ಲ ತರಿಸೋರು ಟ್ರೈನ್ಗಳಲ್ಲಿ ರೇಟ್ ವರ್ಕೌಟ್ ಮಾಡೋಕ್ಕೆ. ಮತ್ತು ಈ ಥರದ್ದೆಲ್ಲ ಅಂದರೆ ಸೋರ್ಸಿಂಗ್ ಆಫ್ ವೆಜಿಟೇಬಲ್ಲು, ಗ್ರಾಸರಿ, ಪಲ್ಸಸ್ಸು ಇದೆಲ್ಲ ಏನೇನಿದೆ ಇದನ್ನು ಸೋರ್ಸಿಂಗ್ ವೆರಿ ಇಂಪಾರ್ಟೆಂಟ್ ಇನ್ ಬಿಸ್ನೆಸ್, ಈ ಫುಡ್ ಬಿಸ್ನೆಸ್ಸಲ್ಲಿ. ಏನಕ್ಕೆ ಅಂತ ಹೇಳಿದ್ರೆ ನಾವು ಅದನ್ನು ಕರೆಕ್ಟ್ ಜಾಗದಲ್ಲಿ ಸೋರ್ಸ್ ಮಾಡಲಿಲ್ಲ ಅಂದರೆ ನಾವು ಕರೆಕ್ಟ್ ಇಂಗ್ರೀಡಿಯೆಂಟು ಸಿಗಲ್ಲ, ನಮ್ಗೆ ಅದು ಕರೆಕ್ಟ್ ಪ್ರೈಸಿಂಗೂ ಸಿಗಲ್ಲ. ಅವಾಗ ಆ ಪ್ರೈಸಿಂಗ್ ಮ್ಯಾಚ್ ಮಾಡೋದಕ್ಕೋಸ್ಕರ ನಾವು ಆ ಥರದ್ದೆಲ್ಲ ನೋಡಿ ಅವಾಗ ಮಾಡಿರುವಂಥದ್ದು ಆ ಎಕ್ಸ್ಪೀರಿಯನ್ಸೇ ಇಂದಿರಾ ಕ್ಯಾಂಟೀನ್ ಮೇಡಮ್ ಅಷ್ಟೇ ಅಲ್ವಾ. ಅನುಭವ ಜೀವನದಲ್ಲಿ ನೀವು ಪ್ರತಿ ಪ್ರಾಜೆಕ್ಟ್ಗೂ ಅದನ್ನು ಬಳಸ್ಕೋಬಹುದು. 100% ಅನುಭವ ಆ್ಯಂಡ್ ಯು ಕ್ಯಾನ್ ಪಾಸ್ ಆನ್ ಫಾರ್ ಜನರೇಷನ್ಸ್ ಅಲ್ವಾ. ಆ್ಯಂಡ್ ಅಥೆಂಟಿಕ್ ಟ್ರೆಡಿಷ್ನಲಿ ಟೇಸ್ಟ್ ಆಗುವಂಥ ನಿಮ್ಮ ಕೇಟ್ರಿಂಗ್ ಫುಡ್ಸ್ ಅಂತ ಬಂದಾಗ ಒಂದು ಅಂದರೆ ಜನ ವರ್ಷಾನ್ಗಟ್ಲೆ ನೆನ್ಪಿಟ್ಕೋತಾರೆ. ಒಂದು ಒಳ್ಳೆ ಊಟ ಮಾಡ್ಕೊಂಬಂದರೆ ಎಲ್ಲಾದರೂ ಅವ್ರ ಮನೆ ಫಂಕ್ಷನ್ ಅಲ್ಲಪ್ಪ ಊಟ ಸಖತ್ತಾಗಿತ್ತು ಅಂತ. ಅದಕ್ಕೇನಾದರೂ ಸೀಕ್ರೆಟ್ ಇದೆಯಾ? ಯಾಕಂದರೆ ವರ್ಷಾನ್ಗಟ್ಲೆಯಿಂದ ಇದು ಕಂಟಿನ್ಯೂ ಆಗ್ತಾ ಬಂದಿದೆ ನಿಮ್ಮ ತಂದೆಯವ್ರು ಮಾಡುವಂಥ ಅಡುಗೆನಲ್ಲಿ, ಇವಾಗ ನೀವು ಮಾಡ್ತಿರೋದ್ರಲ್ಲಿ. ವಾಟ್ ಇಸ್ ದಟ್ ಸೀಕ್ರೆಟ್ ಮೇಡಮ್? ಸೀಕ್ರೆಟ್ ಅಂತ ಹೇಳಿದ್ರೆ ಭಾವನೆ, ಅಡುಗೆಯಲ್ಲಿ ಪ್ರೀತಿ, ಇನ್ನೇನಿಲ್ಲ. ನಾನು ನಮ್ಮ ಕ್ಲೈಂಟ್ಸ್ಗೆಲ್ಲ ಯಾವಾಗಲೂ ಹೇಳ್ತಿರ್ತೀನಿ, ಅಡುಗೆ ಮಾಡಿಸೋರು ಖುಷಿಯಿಂದ ಮಾಡಿಸಿ. 100 ಜನಕ್ಕೆ ಅಡುಗೆ ಹೇಳಿರಿ, 100 ಜನನು ಬಂದು ಆ ಊಟ ಮಾಡಿ ಅವ್ರ ಆರೋಗ್ಯ ವೃದ್ಧಿ ಆಗಬೇಕು ಅನ್ನೋದು ಒಂದು ಮನಸ್ಸಲ್ಲಿ ಇಟ್ಕೊಂಡು ಶುರು ಮಾಡಿ ಕೆಲಸನ. ಯಾಕಂದ್ರೆ ಅನ್ನದಾನ ಅದು ಫಸ್ಟು. ಅನ್ನದಾನ ಮಾಡಬೇಕು ಅಂತ ಮನಸ್ಸಲ್ಲಿ ಬಂದುಬಿಟ್ರೆ ಅದು ಊಟ ಮಾಡಿ ಅವ್ರ ಆರೋಗ್ಯ ಚೆನ್ನಾಗಾಗಬೇಕು, ಅದಕ್ಕೆ ನಾನು ಅನ್ನದಾನ ಮಾಡ್ತಿದ್ದೀನಿ ಅನ್ನೋದು ಮನಸ್ಸಲ್ಲಿ ಇರಲಿ. ಇದು ಫಸ್ಟು ಕೀ. ಅದು ಆ ಡೋರ್ ಓಪನ್ ಆಗೋಗುತ್ತೆ. ಡೋರ್ ಓಪನ್ ಮಾಡಿದ್ಮೇಲೆ ಅಡುಗೆಯವರು ನಗ್ನಗ್ತಾ ಮಾಡಿ, ನನಗೆ ಇವತ್ತು ನಾನು ಅಡುಗೆ ಮಾಡ್ತಿದ್ದೀನಿ, ಇದನ್ನು ಊಟ ಮಾಡಿ ಅವ್ರ ಆರೋಗ್ಯ ಚೆನ್ನಾಗಿರಲಪ್ಪ ಸಾಕು. ತಾಯಿ ಮಕ್ಳಿಗೆ ಅಂದ್ಕೊಳ್ತಾರಲ್ಲ, ಆ ಭಾವನೆ ಒಂದು ಇದ್ಬಿಟ್ರೆ ಅಡುಗೆ ಅಂತೂ ಸೂಪರ್ ಸಕ್ಸಸ್ ಮೇಡಮ್. ಸೊ ಇವಾಗೆಲ್ಲ ಲಾರ್ಜ್ ಈವೆಂಟ್ಸ್ಗಳು ನಿಮಗೆ ತುಂಬ ಈಸಿ ಆಗಿ ಹೋಗಿದೆ, ಸಾಕಷ್ಟು ಮಾಡಿ ಅಲ್ವಾ. ಅನುಭವ ಅದರಿಂದ ತುಂಬಾ ಸಿಕ್ಕಿದೆ. ಈ ಲಾರ್ಜ್ ಸ್ಕೇಲ್ ಈವೆಂಟ್ಸಲ್ಲಿ ಟೇಸ್ಟ್ನ ಮೇಂಟೈನ್ ಮಾಡಬೇಕು, ಕ್ವಾಲಿಟಿನ ಮೇಂಟೈನ್ ಮಾಡಬೇಕು ಆ್ಯಂಡ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಈ ಮೂರನ್ನು ಮೇಂಟೈನ್ ಮಾಡೋದು ಹೌ ಡು ಯು ಡೂ ಇಟ್? ಹೇಗೆ ಮಾಡ್ತೀರಾ ಮೇಡಮ್? ಟೇಸ್ಟು, ಕ್ವಾಲಿಟಿ, ಕನ್ಸಿಸ್ಟೆನ್ಸಿ ಇದೇನಾಗುತ್ತೆ ಅಂತ ಹೇಳಿದ್ರೆ ನಾವು ಮೇಯ್ನು ಸೋರ್ಸಿಂಗ್, ನಾನು ಅವಾಗಲೇ ಹೇಳಿದ್ನಲ್ಲ, ಸೋರ್ಸಿಂಗ್ ಆಫ್ ಕೋರ್ ಇಂಗ್ರೀಡಿಯೆಂಟ್ಸ್ ಅದು ಸಿಕ್ಕಾಬಟ್ಟೆ ಇಂಪಾರ್ಟೆಂಟು. ಏನು ಹೋಗುತ್ತೆ ಅನ್ನೋದು ಪರ್ಟಿಕ್ಯುಲರ್ ಆಗಿರಬೇಕು. ಯಾಕಂದರೆ ಫಾರ್ ಎಕ್ಸಾಂಪಲ್ ಪಲ್ಸಸ್ಸಲ್ಲೂ ಕೆಲವೊಂದು ಗ್ರೇಡ್ಗಳಿದೆ. ಈಗ ಬೆಳೆಯೋವಾಗ ಒಂದೊಂದು ಗ್ರೇಡಲ್ಲಿ ಅದನ್ನು ಸೆಗ್ರಿಗೇಟ್ ಮಾಡಿ ನಮ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ಆ ಗ್ರೇಡಿಂಗ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪಲ್ಸಸ್ ಸೆಲೆಕ್ಷನ್ನು, ನಾವು ಇಂಗ್ರೀಡಿಯೆಂಟ್ ಸೆಲೆಕ್ಷನ್ನು ಸಿಕ್ಕಾಬಟ್ಟೆ ಕಾನ್ಷಿಯಸ್ ಆಗಿರಬೇಕು. ಮತ್ತು ನಾವು ಎಕ್ಸ್ಪೀರಿಯನ್ಸ್ ಮೇಲೆ ಅದ್ರ ಮೇಲೆ ಪ್ರತಿಯೊಂದು ಎಲ್ಲ ಸ್ಟ್ಯಾಂಡರ್ಡೈಸ್ ಮಾಡಿ ಇಟ್ಕೊಂಡಿದ್ದೀವಿ ಈಗ. ಸೊ ಅದೊಂದು ಮೇಯ್ನ್ ಇಂಪಾರ್ಟೆಂಟ್. ಎರಡನೇದು ನಾನು ಹೇಳೋದ್ನಲ್ಲ, ಭಾವನೆ ಮೇಯ್ನು. ಅಡುಗೆ ಮಾಡೋರದ್ದು ಭಾವನೆ ತುಂಬ ಚೆನ್ನಾಗಿರಬೇಕು. ಅವ್ರ ಮನೇಲೆಲ್ಲೋ ಜಗಳ ಮಾಡ್ಕೊಂಬಂದಿಲ್ಲ ಅಡುಗೆ ಮಾಡಿದ್ರೆ ಅದು ಯಾವತ್ತಿದ್ರೂ ಅದು ಭಾವನೆ, ಅದು ಅಡುಗೆ ಒಳಗಡೆ ಹೊಟ್ಟೋಗೋದು. ಅದಕ್ಕೂ ಜೀವ ತುಂಬ್ತಾ ಇರ್ತೀವಿ ನಾವು ಅಡುಗೆ ಮಾಡೋದ್ರ ಜೊತೆಗೆ.
ಆ ಪಂಚಭೂತಗಳ ಜೊತೆಗೆ ಜೀವ ತುಂಬ್ತಾ ಇರ್ತೀವಿ. ಸೊ ನಾವು ನಾವು ಈಗ ಚಿಕ್ಕ ಮಗುಗೆ ನಾವು ಇದು ಕೆಟ್ಟದು ಇದು ಒಳ್ಳೇದು ಅಂತ ಹೇಳ್ಕೊಡ್ತೀವಲ್ಲ, ಹಾಗೆ ನಾವು ಕೆಟ್ಟದೇ ಹೇಳ್ಕೊಟ್ರೆ ಕೆಟ್ಟದ್ದು ಕಲಿಯುತ್ತೆ, ಚೆನ್ನಾಗಿರಲ್ಲ. ಒಳ್ಳೇದು ಹೇಳ್ಕೊಟ್ರೆ ಒಳ್ಳೇದಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ಮೇಯ್ನ್ ಟೇಸ್ಟು, ಕ್ವಾಲಿಟಿ ಮತ್ತು ಇದು ಏನಿದೆ ನಾವು ಟೋಟಲ್ ಓವರಾಲ್ ನಾವು ಮ್ಯಾನೇಜ್ ಮಾಡ್ತಿರೋ ದೃಷ್ಟಿಯಿಂದನೇ ನಮ್ಮ RVR ಅಲ್ಲಿ ಎಸ್ಪೆಷಲಿ ನಾನು ಪೂರ್ತಿ ಯಾವಾಗಲೂ ಎಲ್ಲರಿಗೂ ಹೇಳ್ತಿರ್ತೀನಿ, ನಾವು ಏನೇ ಸ್ಟ್ಯಾಂಡರ್ಡ್ SOPs ಅದೆಲ್ಲ ಏನೇ ಫಾಲೋ ಮಾಡ್ತಾಯಿದ್ರು, ಫೈನಲ್ ಎಂಡ್ ಆಫ್ ದ ಡೇ ದೇವರು ಅಂದರೆ ಏನೋ ಡಿವೈನ್ ಎನರ್ಜಿ ನಮ್ಮನ್ನ ಕಾಪಾಡ್ತಿರ್ಬೋದು. ಯಾಕಂದರೆ ಇದು ಪೂರ್ತಿ ಎವ್ರಿ ಡೇ ಇಸ್ ಅ ನ್ಯೂ ಡೇ, ನಮಗೆ ಹೊಸ ದಿನ. ಅಡುಗೆ ಮನೇಲೇ ಮಾಡಿರ್ಬೋದು, ಈ ಮನೇಲೇ 365 ದಿವಸನೂ ಅಡುಗೆ ಮಾಡಿದ್ರು ನಿಮ್ಮ ಕೈಯಲ್ಲಿ ದೋಸೆ ತುಂಬ ಚೆನ್ನಾಗಿ ಆಗ್ತಿದ್ರೆ 365 ದಿವಸ ಒಂದು 5-6 ದಿವಸ ದೋಸೆ ಮಾಡಿದ್ರೆ ಒಂದು ದಿವಸ ಏನೋ ಒಂಚೂರು ಹೆಚ್ಚು ಕಮ್ಮಿ ಆಗುತ್ತೆ. ದಟ್ ಇಸ್ ಬಿಕಾಸ್ ಆಫ್ ಅವತ್ತಿನ ದಿವಸ ಆಗಿರುತ್ತೆ ಅಷ್ಟೇ. ಎವ್ರಿ ಡೇ ಇಸ್ ಅ ನ್ಯೂ ಡೇ ಅಡುಗೆಗೆ. ಆದ್ದರಿಂದ ದಿನ ದೇವ್ರನ್ನ ನೆಚ್ಕೊಂಡು ಇವತ್ತು ಚೆನ್ನಾಗಿ ಮಾಡಪ್ಪ ಅಂತ ಹೇಳಿ ನಾವು ಮಾಡ್ತಿದ್ದೀವಿ. ಚೆನ್ನಾಗಿ ಆಗ್ತಿದೆ ದಿನ, ಅವತ್ತು ಚೆನ್ನಾಗಿ ಅಂದರೆ ದಿನ ಚೆನ್ನಾಗಿ ಆಗುತ್ತೆ ಅನ್ನೋದು ಒಂದು ಭಾವನೆ ಅಷ್ಟೇ. ನಾನೊಂದು ಕಾಮನ್ ಮ್ಯಾನ್ ಪರ್ಸ್ಪೆಕ್ಟಿವಲ್ಲಿ ಇವಾಗ ನಾನು ನೋಡಿದಾಗ ನನಗೆ ಒಂದು ಡೌಟ್ ಏನು ಬರುತ್ತೆ ಅಂದರೆ, ಇವಾಗ ಅಳತೆ ಪ್ರಕಾರ ನಾವುಗಳು ಮನೇಲಿ ಮಾಡುವಾಗ ಯಾವುದೋ ಹೊಸ ರುಚಿ ಕಲಿತಾಗ ಅಳತೆ ಪ್ರಕಾರ ಮಾಡೋದು, ಅದನ್ನು ಕಲಿತಾ ಪಳಗ್ಬಿಡ್ತೀವಲ್ಲ, ಆವಾಗ ಕಣ್ಣಳತೆಯಲ್ಲಿ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಹೋಗ್ತೀವಿ. ನೀವು ಹಾಗೆ ಮಾಡ್ತೀರಾ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ 100 ಜನಕ್ಕೆ 10 ಲೋಟ ಅಂದರೆ 200 ಜನಕ್ಕೆ 20 ಲೋಟ, 300 ಜನಕ್ಕೆ 30 ಲೋಟ, ಆ ಥರದ್ದೇ ಒಂದು ರೇಷಿಯೋಲಿ ಇದು ಮಾಡ್ತೀರಾ ಅಥವಾ ಎಲ್ಲ ಕಣ್ಣಳ್ತೀರಾ? ಇಲ್ಲ ಮೇಡಮ್, ಆಫ್ಟರ್ ಸೊ ಮೆನಿ ಇಲ್ಲ, ಆ್ಯಕ್ಚುಲಿ ಕಣ್ಣಳ್ತೆಯಲ್ಲಿ ಮಾಡೋದು ಮುಂಚೆ ಎಲ್ಲ ಮಾಡ್ತಿದ್ವಿ. ಇವಾಗಲೂ ಅಂದರೆ ಕೆಲವೊಂದು ಅಡುಗೆಗಳನ್ನ ಕಣ್ಣಳ್ತೆಯಲ್ಲಿ ಮಾಡಿದ್ರೇ ಚೆನ್ನಾಗಾಗತ್ತೆ ಅನ್ನೋದು. ಕೆಲವೊಂದನ್ನ ನಾವು ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಮೇಡಮ್ ಅಷ್ಟೇ, ಇಷ್ಟು ಜನಕ್ಕೆ ಇಷ್ಟೇ ಬೇಕಾಗಿರೋದು, ಅಷ್ಟು ಅಳತೆ ಮುಖ ಮಾಡಿದ್ರೇ ಅದು ಚೆನ್ನಾಗಿರುತ್ತೆ. ಆ ಅಳತೆ ಸ್ಟ್ಯಾಂಡರ್ಡೈಸೇಷನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಮೇಡಮ್ ಇವಾಗ. ಅಂದ್ರೆ ಎಲ್ಲಾನು ಮಲ್ಟಿಪ್ಲೈ ಮಾಡ್ಕೊಂಡೇ ಮಾಡೋವಂಥದ್ದು. ನೀವೇನೋ ಮಲ್ಟಿಪ್ಲೈ ಮಾಡ್ಕೊಂಡು ಮಾಡ್ತೀರಾ. 500 ಜನ ಬರ್ತಾರೆ ನಮ್ಮ ಫಂಕ್ಷನ್ಗೆ ಅಂತ ಹೇಳಿರ್ತೀವಿ, ನೀವು ಮಲ್ಟಿಪ್ಲೈ ಮಾಡಿ ಕ್ಲೀನಾಗಿ 500 ಜನಕ್ಕೆ ಮಾಡಿರ್ತೀರಾ, ಬಟ್ ಫಂಕ್ಷನ್ಗೆ 750 ಜನ ಬರ್ತಾರೆ. ಸೊ ನಾನು ಇದನ್ನು ಗಮನಿಸಿದ್ದೀನಿ, ಅದು ಒಂದು ಕಲೆ, ಟ್ಯಾಕ್ಟಿಕ್, ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ. ಕೆಲವ್ರಿಗೆ ನಾವು ಅಡುಗೆ ಮಾಡೋದಕ್ಕಂತ ವಹಿಸಿದಾಗ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ ಸರ್. 500 ಜನ ಅಂತಂದು 750-800 ಜನ ಬಂದಾಗಲೂ ಮ್ಯಾನೇಜ್ ಮಾಡಿದ್ದಾರೆ. ಹೇಗೆ ಮಾಡ್ತೀರಾ ಅದನ್ನು? ಮೇಡಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಒಂದ್ಸಲಿ ಫಂಕ್ಷನ್ ಒಪ್ಕೊಂಡ್ಮೇಲೆ ಅದು ನಮ್ಮನೆ ಫಂಕ್ಷನ್ ಆಗೋಗುತ್ತೆ, ನಾವು ಅದು ಮ್ಯಾನೇಜ್ ಮಾಡಲೇಬೇಕು. ಈಗ 500 ಜನಕ್ಕೆ ಅಡುಗೆ ಹೇಳಿದಾಗ 550-600 ಜನದವರೆಗೂ ನಾವು ಅಡುಗೆ ಈಗ ನಾವು ಮಾಡಿರೋ ಅಡುಗೆನೇ ಮ್ಯಾನೇಜ್ ಆಗುತ್ತೆ. 10% ಎಕ್ಸ್ಟ್ರಾ ನಾವು ಅಶ್ಯೂರ್ ಮಾಡಿರ್ತೀವಿ ಆಲ್ರೆಡಿ. ಅದ್ರ ಮೇಲೂ ಒಂದೊಂದ್ಸಲಿ ಸರ್ಪ್ರೈಸಸ್ ಬಂದ್ಬಿಡುತ್ತೆ. ಸರ್ಪ್ರೈಸ್ ಬಂದಾಗ ಆ ಕ್ಷಣ ನಮ್ಮ ಚೆಫ್ಗಳು ಏನು ಮಾಡ್ತಾರೆ, ಈಗ ಜನರಲ್ ಆಗಿ ಫಾಸ್ಟಾಗಿ ಆಗೋವಂಥ ಅಡುಗೆಗಳು, ಈಗ ವೈಟ್ ರೈಸ್ ಫಾಸ್ಟಾಗಿ ಮಾಡ್ಬೋದು, ಅದ್ರ ಜೊತೆಗೆ ರಸಮ್ ಒಂದು ಮಾಡ್ಬೋದು. ಈಗ ಅದಕ್ಕೊಂದು ಫ್ಲೇವರ್ಡ್ ರೈಸ್ ಒಂದೊಂದು ಬೇಕು, ಅದು ಖಾಲಿ ಆಗಿರುತ್ತೆ. ವೈಟ್ ರೈಸ್ ರೆಡಿ ಇರುತ್ತೆ, ಇನ್ನೊಂದು ಏನೋ ಒಂದು ಪಾಲಕ್ ರೈಸ್ ಥರದ್ದು, ಒಂದು ಫ್ರೈಡ್ ರೈಸ್ ಥರನೋ ಆ ಥರದ್ದೇನೋ ಒಂದು ಫ್ಲೇವರ್ಡ್ ರೈಸ್ ಮಾಡ್ಕೊಳ್ತೀವಿ. ಒಂದು ಪಾಯಸ ಒಂದು ಇಮಿಡಿಯೇಟಾಗಿ ಅಕ್ಕಿ ಪಾಯಸ ಮಾಡ್ತೀವಿ. ಈ ಥರದ್ದು ಆ ಕ್ಷಣಕ್ಕೆ ಅಂದರೆ ವಿತಿನ್ 20 ಮಿನಿಟ್ಸಲ್ಲಿ ನಾವು ಏನೇನು ಮಾಡೋಕ್ಕೆ ಸಾಧ್ಯನೋ ಪೂರ್ತಿ ಪ್ರೊಡಕ್ಷನ್ ಮಾಡ್ತೀವಿ ಮೇಡಮ್. ಆ ಥರ ಮಾಡಿದ್ದೀವಿ, ಸುಮಾರು ಸಲ ಸರ್ಪ್ರೈಸಸ್ ಆಗಿದೆ, ಆ ಥರ ಮಾಡಿದ್ದೀವಿ. 100-200 ಹೆಚ್ಚು ಬಂದರೆ ಸರ್ಪ್ರೈಸ್ ಆಗ್ಬೋದು, ಅದಕ್ಕಿಂತ ಜಾಸ್ತಿ ಆದರೆ ಶಾಕ್ ಆಗುತ್ತೆ. ಅವಾಗ ಏನು ಮಾಡೋಕ್ಕಾಗಲ್ಲ. ಕರೆಕ್ಟ್. ಬಟ್ ನೋಡಿ, ಈ ಥರ ಲಾರ್ಜ್ ಸ್ಕೇಲಲ್ಲಿ ಅಡುಗೆ ಮಾಡಿದಾಗ ಫುಡ್ ವೇಸ್ಟು ಅಷ್ಟೇ ಆಗುತ್ತಲ್ವ? ಆಗುತ್ತೆ ಮೇಡಮ್, ಆಗುತ್ತೆ. ಹೇಗೆ ಮ್ಯಾನೇಜ್ ಮಾಡ್ತೀರಾ ಅದನ್ನು? ನಾವು ಜನರಲಿ ಇವಾಗ ಒಂದು ಸಿಸ್ಟಮ್ ಇಟ್ಕೊಂಡಿದ್ದೀವಿ ಮೇಡಮ್. ಇವತ್ತಿನ ಮಧ್ಯಾಹ್ನದ ಊಟ ಯಾವ ಥರ ಅಂದರೆ, ಜನರಲಿ ಮಧ್ಯಾಹ್ನದ ಊಟ ಮಿಕ್ಕಿದ್ರೆ ಅದನ್ನು ಅನಾಥಾಶ್ರಮಗಳಿಗೆ ಡಿವೈಡ್ ಮಾಡೋ ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡೋ ನಾವು ಒಂದು ಸಿಸ್ಟಮ್ ಇಟ್ಕೊಂಡಿದ್ದೀವಿ ಮಧ್ಯಾಹ್ನದ ಊಟದ ಮಾತ್ರ. ರಾತ್ರಿ ಊಟ ಮಿಕ್ಕಿದ್ರೆ ಈಗ ಸದ್ಯದ ಪರಿಸ್ಥಿತಿಲಿ ನಾವೆಲ್ಲೂ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ಅವತ್ತಿನ ರಾತ್ರಿಗೆ ಆಲ್ರೆಡಿ ಅವ್ರವ್ರ ಆಶ್ರಮಗಳಲ್ಲಿ ಅಡುಗೆ ಪ್ರಿಪೇರ್ ಮಾಡ್ಕೊಂಬಿಟ್ಟಿರ್ತಾರೆ. ಅಥವಾ ಬೆಳಗ್ಗೆ ಎದ್ದು ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂದರೆ ಅದ್ರ ಶೆಲ್ಫ್ ಲೈಫ್ ಇರಲ್ಲ ರಾತ್ರಿ ಮಾಡಿರುವಂಥ ಅಡುಗೆ. ಸೊ ಮಧ್ಯಾಹ್ನ ಏನಾರ ಮಿಕ್ಕಿದ್ರೆ ನಾವು ಆ ಸಿಸ್ಟಮ್ ಇಟ್ಕೊಂಡಿದ್ದೀವಿ, ಆಶ್ರಮಗಳಿಗೆ ಒಂದಷ್ಟು ಟೈಅಪ್ ಹಾಕೊಂಡಿದ್ದೀವಿ, ಅವ್ರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಒಂದು ಇದು ಇಟ್ಕೊಂಡಿದ್ದೀವಿ. ಓಕೆ. ಸೊ ಐ ಥಿಂಕ್ ಈ ಮೂಲಕ ನಾವು ನೋಡೋರ್ಗೂ ಮೆಸೇಜ್ ಕೊಡಬಹುದು ದಟ್ ನೀವು ಆರ್ಡರ್ ಕೊಟ್ಟಾಗ ಅಂದಾಜಿನ ಸಂಖ್ಯೆ ಕರೆಕ್ಟಾಗಿರಲಿ, ಆದಷ್ಟು ನಿಮಗೂ ಕಷ್ಟ ಆಗಲ್ಲ, ಬರೋರ್ಗೂ ಅವ್ರು ಮಾಡಿಸಿರೋ ಎಲ್ಲ ಸ್ಪೆಷಲ್ ಡಿಶು ಟೇಸ್ಟ್ ಮಾಡೋದಕ್ಕೆ ಸಿಗುತ್ತೆ. ಇಲ್ಲದ್ರೆ ಏನಾಗುತ್ತೆ, ನೀವು ಮ್ಯಾನೇಜ್ ಮಾಡೋದಕ್ಕೆ 20 ಮಿನಿಟ್ಸ್ ಅಲ್ಲಿ ಏನು ಮಾಡ್ತೀರಾ ಆ ಅಡುಗೆ ಸಿಗುತ್ತೆ. ಆಭಾಸ ಆಗುತ್ತೆ ಮೇಡಮ್. ಈವನ್ ಒಪ್ಕೊಂಡಿರೋರ್ಗೂ ಆಭಾಸ, ಅಲ್ಲಿ ಫಂಕ್ಷನ್ ಮಾಡ್ತಿರೋರ್ಗೂ ಆಭಾಸ ಆಗುತ್ತೆ. ಅವ್ರಿಗೆ ನೋಡಿದಾಗ, ಜನ ನೋಡಿದಾಗ ಅವ್ರಿಗೆ ಒಂಥರ ಏನೋ ಒಂಥರ ಹಿಂಸೆ ಆಗ್ತಿರುತ್ತೆ. ಅದು ಯಾರ್ದು ಹೆಲ್ಪ್ಲೆಸ್ನೆಸ್ ಅಂತಿರಲ್ಲ, ಅದು ಅಲ್ಲಿ ಯಾರ್ದು ತಪ್ಪಿಲ್ಲ, ಬಟ್ ಹೆಲ್ಪ್ಲೆಸ್ನೆಸ್ ಅದು ಎಲ್ಲಾರ್ದು. ಆ ಥರ ಆಗದೆ ಇರೋದಕ್ಕೆ ಅಂದರೆ ಪ್ಲಾನಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆರ್ಗನೈಸ್ ನೀಟಾಗಿ ಮುಂಚೆನೆ ಇಷ್ಟು ಜನ ಬರ್ತಾರೆ ಅಂತ ಒಂದು ಪ್ಲಾನಿಂಗ್ ಮಾಡ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ನೀವು ಹೇಳ್ದಂಗೆ ಪ್ಲಾನಿಂಗ್ ಮಾಡೋದು ಇಂಪಾರ್ಟೆಂಟ್. ನಿಜ. ಆ್ಯಂಡ್ ಆಲ್ಸೋ ನೀವು ಮೆನ್ಷನ್ ಮಾಡಿದ್ರಿ ಮಧ್ಯಾಹ್ನದ ಊಟ ಮಿಕ್ಕಿದಾಗ ಆಶ್ರಮಗಳಿಗೆ ನೀವು ಕಳಿಸಬಹುದು, ರಾತ್ರಿ ಊಟ ವೆರಿ ವೆಲ್ ಜಸ್ಟಿಫೈಡ್ ನಿಮ್ಮ ಉತ್ತರ. ಯಾಕಂದರೆ ಅದು ತುಂಬ ಲೇಟ್ ನೈಟ್ ಆಗೋಗಿರುತ್ತೆ, ಯಾರಿಗೂ ಕೊಡೋಕ್ಕೂ ಆಗಲ್ಲ. ಆದಷ್ಟು ಅದನ್ನು ಕಡಿಮೆ ಮಾಡೋದಕ್ಕೆ ನೋಡಿರ್ತೀರ, ಐ ಆಮ್ ವೆರಿ ಶ್ಯೂರ್ ವೇಸ್ಟ್ನ. ಆದರೆ ಈ ವೇಸ್ಟು ತಕ್ಕ ಮಟ್ಟಿಗೆ ಅನ್ಅವಾಯ್ಡಬಲ್ ಆದರೂ
ಒಂದು ಈಸ್ ಅವಾಯ್ಡಬಲ್ ಆ್ಯಂಡ್ ದಟ್ ಈಸ್ ಎಲೆಗೆ ಹಾಕಿಸ್ಕೊಂಡು ಮಿಕ್ಸೋದು. ತುಂಬ ನಾನು ಅದಕ್ಕೆ ತುಂಬ ತುಂಬ ಅಗೇನ್ಸ್ಟ್ ವಿನಯ್ ಅವರೇ. ನನಗೆ ಚಿಕ್ಕ ವಯಸ್ಸಿಂದ ಇದನ್ನು ಕಲಿಸ್ಕೊಟ್ಟಿದ್ದಾರೆ. ಯಾರು ಯಾವತ್ತೂ ನಾನು ಎಲೆಯಲ್ಲಿ ಏನೂ ಮಿಕ್ಸ್ ಇರೋದು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಅದನ್ನೇ ಅಫ್ಕೋರ್ಸ್ ನನ್ನ ಹಸ್ಬೆಂಡ್ ಫಾಲೋ ಮಾಡ್ತಾರೆ, ನನ್ನ ಮಗಳಿಗೂ ಅದನ್ನು ಫಾಲೋ ಮಾಡಿಸ್ತೀವಿ. ಎಷ್ಟು ಬೇಕೋ ಅಷ್ಟೇ ಹಾಕಿಸ್ಕೋಬೇಕು, ಏನು ಬೇಕೋ ಅದನ್ನೇ ಹಾಕಿಸ್ಕೋಬೇಕು, ಹಾಕಿಸ್ಕೊಂಡಿರೋದನ್ನು ಖಾಲಿ ಮಾಡಬೇಕು ಅಂತ. ಎಲೆನಲ್ಲಿ ಊಟ ಉಳಿದಾಗ ಅದನ್ನು ನೀವು ನೋಡ್ತೀರಲ್ಲ, ಏನು ಅನ್ಸುತ್ತೆ ನಿಮಗೆ? ಮೇಡಮ್ ತುಂಬ ಬೇಜಾರಾಗುತ್ತೆ ನನಗೆ. ಎಲೆಯಲ್ಲಿ ಊಟ ಮಿಕ್ಕಿರೋದು ನೋಡಿದ್ರೆ ಯಾರು ಊಟಕ್ಕೆ ಪರದಾಡ್ತಿರ್ತಾರೆ ನೋಡಿ, ಅವ್ರು ನಿಜವಾಗ್ಲೂ ಕಣ್ಮುಂದೆ ಬರ್ತಾರೆ ನನಗೆ. ನಾನು ಸುಮಾರು ಸಲ ಹೇಳ್ತೀನಿ, ನಾವು ಪ್ರತಿ ತಿಂಗಳು ನಾವು RVR ಕಡೆಯಿಂದ ಯಾವ್ದಾರ ಒಂದು ಆಶ್ರಮಕ್ಕೆ ಪೂರ್ತಿ ಅಂದರೆ ಫ್ರೀ ಊಟ ನಮ್ಮ ಕಡೆಯಿಂದ ಪ್ರೊಡಕ್ಷನ್ ಮಾಡಿ ಕೊಡ್ತೀವಿ. ಮಿಕ್ಕಿರೋ ಊಟ ಅಲ್ಲ, ಪ್ರೊಡಕ್ಷನ್ ಮಾಡಿ ಅವ್ರಿಗೆ ಅಂತಾನೆ ಅವ್ರಿಗೆ ಏನೇನು ಇಷ್ಟ ಆಗುತ್ತೆ ಅದನ್ನ ನೋಡ್ಕೊಂಡು ಮಾಡ್ಬಿಟ್ಟು ಕೊಡ್ತೀವಿ. ಪ್ರತಿ ತಿಂಗಳು ಒಂದು ದಿವಸ ಅದನ್ನೊಂದು ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಈಗ ನೀವು ಹೇಳಿದ್ರಿ ಒಂದು ಊಟ ಮಿಕ್ಕದು ಅಂತ, ಎಷ್ಟೋ ಮಕ್ಕಳಿಗೆ ಅದು ಒಂದು ಡ್ರೀಮ್ ಆಗಿರುತ್ತೆ, ಒಂದು ಒಳ್ಳೆ ಫಂಕ್ಷನ್ ಊಟ ಅವ್ರು ನೋಡೇ ಇರಲ್ಲ. ಅದನ್ನು ನಾವು ಯಾವಾಗಲೂ ಅಷ್ಟೇ ಎಲೆಯಲ್ಲಿ ಯಾವಾಗಲೂ ಮಿಕ್ಕಿರೋ ಊಟ ನೋಡೋದು ನಂಗೆ ಅದೊಂದೇ ನೆನಪಾಗಲ್ಲ, ನಿಜ ಇನ್ನೇನು ನೆನಪಾಗಲ್ಲ ಸೀರಿಯಸ್ಲಿ. ಜೊತೆಗೆ ನೋಡಿ, ಪ್ರಾರಂಭದಲ್ಲೇ ಹೇಳಿದೆ, ಜಗನ್ನಾಥನ ದೇವಸ್ಥಾನದಲ್ಲಿ ಎಷ್ಟು ಆರ್ಗನೈಸ್ಡ್ ಆಗಿದೆ. ಜನರೇಷನ್ಸ್ ತಲೆಮಾರುಗಳಿಂದ ಇದು ನಡ್ಕೊಂಬಂದಿದೆ. ಒಂದು 500 ಜನ ಅಡುಗೆ ಮಾಡೋರು, ಅವ್ರಿಗೆ 300 ಜನ ಅಸಿಸ್ಟ್ ಮಾಡೋದಕ್ಕೆ, ಆ ಪ್ರಸಾದ ಸವಿಯೋದಕ್ಕೆ ಸಾವಿರಾರು ಜನ, ಲಕ್ಷಾಂತರ ಜನ, ಅಲ್ಲಿ ಊಟಕ್ಕೆ ಯಾವತ್ತೂ ಕೊರತೆ ಆಗೇ ಇಲ್ಲ. ಸೊ ಆಬ್ವಿಯಸ್ಲಿ ಅದಕ್ಕೊಂದಷ್ಟು ರೂಲ್ಸ್ ಅಂತ ಇಟ್ಕೊಂಡಿರ್ತಾರೆ ಅವರು ಅಲ್ವಾ. ಆ ರೂಲ್ಸ್ ಪ್ರಕಾರ ಅಂದರೆ ಸ್ನಾನ ಮಾಡಿನೇ ಒಂದು ಮಡಿಯಿಂದ ಶುಚಿಯಿಂದ ಅಡುಗೆ ಮಾಡೋದಿರಬಹುದು, ಪ್ರೇಯರ್ನ ನಂತರ ಅಂದರೆ ದೇವರಿಗೆ ಅರ್ಪಿಸಿ ಮೊದಲು ಆ ನಂತರ ಭಕ್ತಾದಿಗಳಿಗೆ ಕೊಡೋದಿರಬಹುದು. ಈ ಥರ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿಕೊಂಡಾಗ ಒಂದು ಎಥಿಕಲಿ ಏನೋ ಮಾಡ್ತಿದ್ದೀವಿ ಅನ್ನೋ ಒಂದು ಸಮಾಧಾನ ಇರುತ್ತೆ. ಈ ರೀತಿ RVR ಅಲ್ಲಿ ಸೆಟ್ ರೂಲ್ಸ್ ಸಚ್ ಏನಾದರೂ ಇದೆಯಾ? ಸೆಟ್ ರೂಲ್ಸ್ ಅಂತ ಹೇಳಿದ್ರೆ ಮೇಡಮ್, ಪ್ರತಿ ದಿವಸ ಹೈಜಿನಿಕ್ಕು ಕ್ಲೀನ್ಲಿನೆಸ್ಗೆ ನಾವು ಹೆಚ್ಚು ಮಹತ್ವ ಕೊಡ್ತೀವಿ. ಅದು ಬೇಸಿಕ್. ನಾವು ಮಡಿ ಅಂತ ಏನು ಕರಿತೀವಿ ನಮ್ಮ ಭಾಷೆಯಲ್ಲಿ, ಅದನ್ನು ಇಲ್ಲಿ ಹೈಜಿನಿಕ್ ಅಂತ ಇಂಗ್ಲೀಷಲ್ಲಿ ಕರಿಬೋದು. ಉಗುರು ಕಟ್ಟರ್ ಮಾಡಿ ನಾವು ಸೆಲ್ಫ್ ಹೈಜಿನಿಕ್ ಆಗಿರಬೇಕು, ಗ್ರೂಮಿಂಗ್ ಆಗಿರಬೇಕು, ಕೂದಲುಗಳು ಹಂಗಂಗೆ ಇದು ಮಾಡಿರಬಾರ್ದು. ಆ ಥರ ಟ್ರೆಡಿಷನಲ್ ವೇಲು ಇದೆ ಮೇಡಮ್. ನಾವು ಬರೀ ಇವಾಗ FSI ಸ್ಟ್ಯಾಂಡರ್ಡ್ಸ್ ಪ್ರಕಾರ ಅಲ್ಲ, ದೇವಸ್ಥಾನದಲ್ಲಿ ಅಡುಗೆ ಮಾಡಬೇಕಾದ್ರೂ ಹೈಜಿನಿಕ್ ಸ್ಟ್ಯಾಂಡರ್ಡ್ಸ್ ಇದೆ. ಅಲ್ಲೂ ಅಷ್ಟೇ, ಕೂದಲು ಬಿಟ್ಕೋಬಾರ್ದು, ಶಿಕೆ ಇಟ್ಕೋಬೇಕು. ಅಂದರೆ ಹೇರ್ ಕಟ್ ಮಾಡಿದ್ಮೇಲೂ ಸ್ನಾನ 2 ಸಲ ಸ್ನಾನ ಮಾಡಬೇಕು, ಮತ್ತು ಬೆಳಗ್ಗೆ ಸಂಜೆ 2 ಹೊತ್ತು ಸ್ನಾನ ಮಾಡಿ ದೇವಸ್ಥಾನದಲ್ಲಿ ಪ್ರಸಾದಗಳು ಮಾಡಬೇಕು. ಇದೇ ಥರ ಪ್ರೊಸೀಜರು ಸ್ಟ್ಯಾಂಡರ್ಡ್ಸ್ನ ನಮ್ಮ RVRಲ್ಲಿ ಇಟ್ಕೊಂಡಿದ್ದೀವಿ. ನಾನೇನು ಹೇಳ್ತೀನಿ, ಯಾವಾಗಲೂ ಅಷ್ಟೇ ನಮ್ಮ ಚೆಫ್ಗಳು ಅವಾಗಿಂದ ಅದನ್ನೇ ಮಾಡ್ಕೊಂಡು ಬಂದಿರೋದು. ನಮ್ಮ ಜಗ್ಗಣ್ಣ ಅಂತ ಅವರು ಹೇಳ್ಕೊಟ್ಟಿದ್ದಾರೆ, ಅವರು ದೇವಸ್ಥಾನದಲ್ಲಿ ಹೇಗೆ ಶುರು ಮಾಡ್ತಾರೋ ಇವತ್ತು ಅದೇನೆ ಅವರ ಶಿಷ್ಯಕೋಟಿನೇ ಇವಾಗ ಸುಮಾರು ಜನ ನಮ್ಮಲ್ಲಿ ಹೆಡ್ಕುಗಳಾಗಿರೋದು. ಆದ್ದರಿಂದ ಸೇಮ್ ಫಾಲೋ ಆಗ್ತಿದೆ. ಈಗ ದೇವಸ್ಥಾನಕ್ಕೆ ಅಡುಗೆ ಮಾಡೋಕ್ಕೆ ಹೋಗ್ತಿದ್ದೀವಿ, ಈಗ ನಾವು ಎಷ್ಟರ ಮಟ್ಟಿಗೆ ಮನಃಶುದ್ಧಿ ಆಗಿರಬೇಕು, ದೇಹ ಶುದ್ಧಿ ಆಗಿರಬೇಕು, ಮತ್ತು ಮಾಡುವಾಗ ಅಲ್ಲಿ ಎಷ್ಟು ಶುದ್ಧತೆಯನ್ನು ಕಾಪಾಡಬೇಕು ಅನ್ನೋದನ್ನು ನಾವು ಮನಸ್ಸಲ್ಲಿ ಈಗ ದೇವಸ್ಥಾನದಲ್ಲಿ ಏನೇನು ಮಾಡ್ತೀವಿ ಅದನ್ನೆಲ್ಲ RVRಲ್ಲಿ ಮಾಡಬೇಕು ಅಂತ. ಸೊ ನೈಸ್. ಆ್ಯಂಡ್ ಆಲ್ಸೋ ನಳ ಮಹಾರಾಜ ಮನಸ್ಸಿಗೆ ಬರ್ತಾರೆ ಅಡುಗೆ ಅಂತಿದ್ದ ಹಾಗೆ, ಭೀಮ ಮನಸ್ಸಿಗೆ ಬರ್ತಾನೆ ಅಡುಗೆ ಅಂತಿದ್ದ ಹಾಗೆ. ಆದರೂ ನೋಡಿ, ಇವತ್ತಿನ ದಿನ ನಮ್ಮ ಇಂಡಿಯಾದಲ್ಲೇ ತೊಗೊಳ್ಳೋಣ, ಬೇರೆ ಕಡೆ ಬಿಟ್ಬಿಡೋಣ, ಇಂಡಿಯಾದಲ್ಲೇ ತೊಗೊಳ್ಳೋಣ. ಅಡುಗೆ ಮಾಡೋರು ಅಂದರೆ ಅಡುಗೆ ಭಟ್ರು ಅಂತ ಬಂದಾಗ ನಾವು ಮೇಲ್ ಶೆಫ್ಸ್ನ ಅಕ್ಸೆಪ್ಟೆನ್ಸ್ ಇದೆ ನಮಗೆ. ಅಡುಗೆ ಭಟ್ರು ಅಂತ ಬಂದರೆ ಅದು ಮೇಲ್ ಅಂತ ನಮಗೆ ಗೊತ್ತು. ಸಾಮಾನ್ಯ ಹೆಣ್ಮಕ್ಳನ್ನ ಅಲ್ಲಿ ನೋಡಲ್ಲ ನಾವು. ಆದರೆ ಮನೆ ಮಟ್ಟಕ್ಕೆ ಅಂತ ಬಂದಾಗ ಹೆಣ್ಮಕ್ಳೇ ಮೋಸ್ಟ್ ಆಫ್ ದ ಮನೆಗಳಲ್ಲಿ ಅಡುಗೆ ಮಾಡೋದು. ಇದೊಂದು ಸೋಷಿಯಲ್ ಟ್ಯಾಬು ಥರನೂನಾ ಅಂತ. ಯಾಕಂದರೆ ಗಂಡಸರು ಮಾಡ್ತಿದ್ದಾರೆ ಅಂದರೆ ಅಲ್ಲೆಲ್ಲೋ ಅವರು ಸಂಕೋಚ ಪಟ್ಕೊಳ್ಳೋ ರೀತಿಯಲ್ಲಿ ಮಾತುಗಳು ಬಂದ್ಬಿಡುತ್ತೆ. ಹೆಣ್ಮಕ್ಳು ಹೊರಗೆ ಕೆಲಸ ಮಾಡಿದ್ರು ಅಡುಗೆ ಮನೆಗೆ ಬಂದು ಮತ್ತೆ ಅಡುಗೆ ಮಾಡಿ ತಪ್ಪಿದ್ದಲ್ವೇ ಅಲ್ಲ. ಮನೆಯಲ್ಲಿ ಗಂಡ ಅಡುಗೆ ಮಾಡಿದ್ರೆ ತಪ್ಪು ಅನ್ನೋ ಥರದಲ್ಲಿ ನೋಡ್ತಾರೆ, ರೈಟ್? ಇದೇನಿದು, ಗಂಡ ಕೆಲ್ಸಕ್ಕೆ ಹೋಗ್ತಿಲ್ವಾ, ಅಡುಗೆ ಮಾಡ್ತಿದ್ದಾನೆ, ಅಥವಾ ಹೆಂಡತಿ ಮಾಡ್ಬೇಕಲ್ಲ, ಇವಳು ಯಾಕೆ ಮಾಡ್ತಿದ್ದಾಳೆ, ಯಾರನ್ನೇ ಕೇಳಿ ಅಮ್ಮ ಇದನ್ನ ಕುಕ್ ಮಾಡಿದ್ರು ಅಂತಾರೆ, ಅಪ್ಪ ಮಾಡಿದ್ರು ಅಂತ ಹೇಳೋದು ತುಂಬಾ ರೇರ್ ಅಲ್ವಾ? ಇದನ್ನ ಪ್ರೊಫೆಷನ್ ಆಗಿ ತಗೊಳ್ಳೋದು ಇಸ್ ಓಕೆ, ಬಟ್ ಸ್ಟಿಲ್ ಪ್ರೊಫೆಷನ್ ಆಗಿ ತಗೊಂಡಾಗ್ಲೂ ನಿಮ್ಮ ತಂದೆ ಈ ಪ್ರೊಫೆಷನ್ ಆಯ್ಕೆ ಮಾಡ್ಕೊಂಡ್ರು, ನೀವು ಇದನ್ನ ಆಯ್ಕೆ ಮಾಡ್ಕೊಂಡ್ರಿ, ಯಾವತ್ತಾದ್ರೂ ಯಾರಾದ್ರೂ ನಿಮಗೆ ಬೇಜಾರಾಗೋ ರೀತಿಯಲ್ಲಿ ವರ್ತಿಸಿದಾರಾ ನಿಮ್ಮ ಹತ್ರ? ಏನಾಗುತ್ತೆ ಅಂತ ಹೇಳ ಮೇಡಮ್, ನನ್ನ ಚಿಕ್ಕ ವಯಸ್ಸಿಂದನೂ ನಮ್ಮ ತಂದೆನ ಅಡುಗೆ ಮಾಡೋವಾಗ ಅಥವಾ ಇನ್ನೊಂದು ಮಾಡೋವಾಗ ನಾನು ನೋಡ್ಕೊಂಡು ಬರ್ತಾ ಇದ್ನಲ್ಲ, ಯಾವಾಗಲೂ ಅನ್ಸೋದು ಇವ್ರು ಮಾಡೋ ಕೆಲಸಕ್ಕೆ ಇವ್ರು ಕಷ್ಟಪಡೋದಕ್ಕೆ ರೆಕಗ್ನೇಷನ್ ಸರಿಯಾಗಿ ಸಿಗ್ತಾ ಇಲ್ವಲ್ಲ. ಪೂರ್ತಿ ಇಡೀ ಈವೆಂಟ್ ತುಂಬ ಕಷ್ಟಪಟ್ಟು ಇಲ್ಲ ಚೆನ್ನಾಗಾಗಬೇಕು, ಅವ್ರ ಮರ್ಯಾದೆನ ಉಳಿಸ್ಬೇಕು ಅಂಥೇಳಿ ಸುಮಾರಷ್ಟು ಕಷ್ಟಪಡ್ತಾರೆ, ಓಡಾಡ್ತಾರೆ, ಅದು ಇದು ಏನೋ ಮಾಡ್ತಾರೆ. ಲಾಸ್ಟಿಗೆ ಅವ್ರು ಕಷ್ಟಪಡೋಷ್ಟು ರೆಕಗ್ನೇಷನ್ ಸಿಗ್ತಾ ಇಲ್ವಲ್ಲ ಅಂತ ಯಾವಾಗಲೂ ನನಗೆ ಅನ್ಸೋದು ಆನೆಸ್ಟ್ಲಿ.
ಈಗ ಇತ್ತೀಚೆಗೆ ಒಂದು 5-6 ವರ್ಷದಿಂದ ಈಚೆಗೆ ಒಳ್ಳೆ ರೆಕಗ್ನಿಷನ್ ಸಿಗ್ತಿದೆ ಅಡುಗೆಯವರು ಅಂತ ಹೇಳಿದ್ರೆ ಒಂದು ಒಳ್ಳೆ ಇದು ಬರ್ತಿದೆ. ಇನ್ನು ಎಸ್ಪೆಷಲಿ ಕೋವಿಡಿಂದ ಈಚೆಗೆ ಒಳ್ಳೆ ರೆಕಗ್ನಿಷನ್ ಸಿಗ್ತಿದೆ. ಬಿಕಾಸ್ ಎಲ್ಲ ಸುಮಾರಷ್ಟು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು, ಒಳ್ಳೊಳ್ಳೆ ಪ್ರೊಫೆಷನಲ್ ಇದ್ದವರು ಹೋಟೆಲ್ಸ್ ಮಾಡಕ್ಕೆ ಬರ್ತಿದ್ದಾರೆ, ಒಳ್ಳೊಳ್ಳೆ ರೆಸ್ಟೋರೆಂಟ್ಸ್ ಕಡೆ ಬರ್ತಾ ಇದೆ, ಅಂದರೆ ಫುಡ್ ಇಂಡಸ್ಟ್ರಿ ಕಡೆ ಬರ್ತಾ ಇದ್ದಾರೆ. ಸೊ ದೇ ಆರ್ ನೋಯಿಂಗ್ ಇದರಲ್ಲಿ ಏನು ಕಷ್ಟಗಳಿದೆ, ಇದರಲ್ಲಿ ತುಂಬ ಎಷ್ಟು ಕಷ್ಟ ಇದೆ ಇದನ್ನ ಮಾಡೋಕ್ಕೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತಿದೆ. ಸೊ ಇವಾಗ ಸ್ವಲ್ಪ ರೆಸ್ಪೆಕ್ಟು ಮತ್ತು ಇದಕ್ಕೆ ಒಂದು ಸ್ಪೆಷಲ್ ಒಂದು ಇದು ಕೊಡ್ತಿದ್ದಾರೆ ಈಗ ಮಹತ್ವ. ಹೌದು, ಯಾಕಂದ್ರೆ ಒಂದು ಕಾಲದಲ್ಲಿ ಡಾಕ್ಟ್ರು, ಇಂಜಿನಿಯರ್, ಆಮೇಲೆ IT ಪ್ರೊಫೆಷನಲ್ಸ್, ಬರೀ ಇದು 3 ವೃತ್ತಿ ಅನ್ನೋ ಆಗೋಗಿತ್ತು. ಹೌದು, ಇವತ್ತಿನ ದಿನ ಐ ಥಿಂಕ್ ಸುಮಾರಷ್ಟು ಪ್ರೊಫೆಷನ್ಸ್ಗೆ ಅದಕ್ಕೆ ಸಿಗಬೇಕಾಗಿರೋ ಮನ್ನಣೆ ಡೆಫಿನೆಟ್ಲಿ ಸಿಗ್ತಾ ಇದೆ. ಆ್ಯಂಡ್ ಫಾರ್ ಆಲ್ ದೋಸ್ ಹಸ್ಬೆಂಡ್ಸ್ ಹೂ ಕುಕ್, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಲ್ವಾ? ಕೆಲವೊಬ್ಬರು ಹೇಳೋದು ನಾನು ಕೇಳಿದ್ದೀನಿ, ನಮ್ಮಪ್ಪ ಸಖತ್ತಾಗಿ ಅಡುಗೆ ಮಾಡ್ತಾರೆ ಅಂತ. ಆಕ್ಚುಲಿ ತುಂಬಾ ಚೆನ್ನಾಗಿ, ತುಂಬಾ ಒಳ್ಳೆ ಅಡುಗೆಗಳು ಮಾಡ್ತಾರೆ ಮೇಡಮ್, ಮನೆಗಳಲ್ಲೇ ಮಾಡ್ತಾರೆ. ಇತ್ತೀಚೆಗೆ ನಾ ಹೇಳಿದ್ನಲ್ಲ, ಕೋವಿಡಿಂದ ಈಚೆಗೆ ಸುಮಾರು ಜನ ಗಂಡು ಮಕ್ಕಳು ಮನೇಲಿ ನಾಚಿಕೆ ಬಿಟ್ಟು ಅಡುಗೆ ಮಾಡಕ್ ಶುರು ಮಾಡಿದ್ರೆ ತುಂಬಾ ಚೆನ್ನಾಗೂ ಆಗ್ತಿದೆ, ಎಂಜಾಯ್ ಮಾಡ್ತಿದ್ದಾರೆ ಎಲ್ಲ ಮನೇಲೂ. ಆ್ಯಂಡ್ ಅದನ್ನ ಚಿಕ್ಕ ವಯಸ್ಸಿಂದ ತಂದೆ ತಾಯಂದ್ರು ಕಲಿಸ್ಬೇಕು ಅಲ್ವಾ? ಇವಾಗ ಹುಡುಗಿ ಥರ ಅಳ್ಬೇಡ ಅಂತ ಹೇಳೋದು, ದಟ್ ಮೀನ್ಸ್ ದಟ್ ಹುಡುಗಿ ಹತ್ರ ಓಕೆ ಅಂತ ಅಲ್ವಾ? ನಾ ಸುಮಾರು ಮನೆಗಳಲ್ಲಿ ನೋಡಿದ್ದೀನಿ, ಹುಡುಗ ತಿನ್ಬಿಟ್ಟು ತಟ್ಟೆ ಇಟ್ಕೊಂಡು ಕೂತಿರ್ತಾನೆ, ಅವ್ರ ಅಕ್ಕನೋ ತಂಗಿನೋ ಬಂದು ತಟ್ಟೆ ಎತ್ಕೊಂಡು ಹೋಗ್ಬೇಕು, ಅಪ್ಪ ಅಮ್ಮನೇ ಅದನ್ನ ಇನ್ಸಿಸ್ಟ್ ಮಾಡ್ತಾರೆ. ಸೊ ಈ ಥರದ್ದನ್ನ ನಾವು ಬದಲಾಯಿಸ್ಕೊಂಡು ಕೆಲವೊಂದು. ಹೌದು ಮೇಡಮ್, ಹೌದು. ನಮ್ಮ ಕಡೆ ಬೆಕ್ಕಟ್ಟೋ ಕತೆ ಅಂತ ಹೇಳ್ತಾರೆ. ಈ ತಿಥಿ ಮಾಡಿದ್ರೆ ಈ ತಾತ ತಿಥಿ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಅದನ್ನ ಬಂದು ಬೆಕ್ ತಿನ್ನತ್ತೆ ಅಂತ ಹೇಳಿ ಬೆಕ್ಕಟ್ತಾ ಇದ್ರು ಹಿತ್ತಲಲ್ಲಿ. ಬಂದು ತಿನ್ಬಿಡೋದು ಸುಮ್ ಬಾಯಕತ್ತೆ, ಆಮೇಲೆ ಎಲ್ಲ ಪೂಜೆಗೆ ಇಡಬೇಕು ಅಂತ ಹೇಳಿ. ಮಗ ಬೆಕ್ಕನ್ನು ಹುಡ್ಕೊಂಬಂದು ಕಟ್ಟಿದಂಗಾಯ್ತು. ಈಗ ನಮ್ಮ ತಂದೆ ಕಟ್ತಿದ್ರು, ನನಗೂ ಗೊತ್ತಿಲ್ಲ ಏನಕ್ಕೆ, ಆದ್ರೆ ನಾನು ಕಟ್ಬಿಟ್ಟು ಆಮೇಲೆ ಬಡ್ಸೋಣ, ಇದನ್ನ ಪೂಜೆಗೆ ಇಡೋಣ ಅಂತ. ಮೊಮ್ಮಗ ಈಗ ಏನು ಮಾಡ್ತಾನೆ ಗೊತ್ತಿಲ್ಲ. ಆ ಥರ ಸುಮ್ಮನೆ ಏನು ಅದರಲ್ಲಿ ಪೂರ್ತಿ ಐಡಿಯಾಲಜಿ ಅದ್ರಲ್ಲಿ ಏನು ಹಿನ್ನೆಲೆ ಏನಿರಲ್ಲ, ಅದಕ್ಕೆ ಅರ್ಥನೂ ಇರಲ್ಲ, ಸುಮ್ಮನೆ ಫಾಲೋ ಮಾಡ್ತಾ ಇರೋದು. ಅದನ್ನ ಮಾಡೋದ್ರಲ್ಲಿ ಏನು ಉಪಯೋಗ ಇಲ್ಲ. ಈಗಿನ ಜನ್ರೇಷನ್ ನಾವು ಹೇಗಿದ್ದೀವಿ, ಎಲ್ಲರ ಜೊತೆ ಸಮನಾಗಿ ನಿಂತ್ಕೊಂಡು ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. ಹೌದು, ಅಲ್ಲ ಎಲ್ಲದನ್ನು ಎಲ್ಲರೂ ಕಲಿಬೇಕು, ಎಲ್ಲನೂ ಕಲಿಬೇಕು, ಗಂಡಾಗ್ಲಿ ಹೆಣ್ಣಾಗ್ಲಿ ಎಲ್ಲರೂ ಕಲಿಬೇಕು. ಎಕ್ಸಾಕ್ಟ್ಲಿ ಅಲ್ವಾ? ಇವಾಗ ಎಲ್ಲೋ ಒಂದ್ ಕಡೆ ಅವ್ರೊಬ್ಬರೇ ಓದೋ ಪರಿಸ್ಥಿತಿ ಬಂತು, ಅಥವಾ ಅಬ್ರಾಡ್ ಇದ್ರು, ಕೆಲ್ಸಕ್ಕೆಲ್ಲೋ ಹೊರಗೆ ಹೋದ್ರು, ಆ ರೆಡಿ ಟು ಇಟ್ ಫುಡ್ಸ್ ಅಥವಾ ಹೊರಗಿನ ಫುಡ್ಸ್ ತಂದು ತಿನ್ನೋ ಬದಲು ಒಂಚೂರು ಪಾರಾದ್ರೂ ಅಡುಗೆ ಕಲ್ತಿದ್ರೆ ಅವರೇ ಮಾಡ್ಕೊಂಡು ಹೆಲ್ದಿ ಫುಡ್ ತಿನ್ನೋದಕ್ಕಾದ್ರೂ ಹೆಲ್ಪ್ ಆಗತ್ತಿದ್ರು ಅಲ್ವಾ?